ಅದರ ಹಿಂದೆ ಒಂದು ದೊಡ್ಡ ರಾಕ್ಷಸಿ ಶಕ್ತಿ ಇದೆ, ಅದೇ RSS, ರಾಷ್ಟ್ರೀಯ ಸುಳ್ಳರ ಸಂಘ ಅಂತ ನಾನು ಹೇಳ್ತೀನಿ. ದುರ್ದೈವ ಏನು ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮಗಳಲ್ಲಿ RSSನವರು ಬಂದು ಯಾರು ಮಾತನಾಡ್ತಾ ಇಲ್ಲ, ಆದರೆ ಮಾತನಾಡ್ತಾ ಇರೋದೆಲ್ಲ BJPಯವರು. ಯಾಕೆ RSSನವರು ಗಂಟೆಗಟ್ಟಲೆ ಮಾತನಾಡ್ತಾರಲ್ಲ, ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಲಿ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕೇಳಿರೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ನಿಮ್ಮ ಸಂಘದ ಕಚೇರಿಯಲ್ಲಿದೆ, ನೀವು ಆ ಸಂವಿಧಾನವನ್ನು ಒಪ್ಪಿದ್ದೀರಾ? ಸಂವಿಧಾನವನ್ನು ಒಪ್ಪಿದ್ದರೆ ರಾಷ್ಟ್ರಧ್ವಜವನ್ನು ಒಪ್ಪಿದ್ದೀರಾ? ಹಾಗಿದ್ರೆ ನೀವು ರಾಷ್ಟ್ರಧ್ವಜಕ್ಕೆ ಎಲ್ಲಿ ಗೌರವ ಕೊಟ್ಟಿದ್ದೀರಿ? ಇವತ್ತು ಸಂವಿಧಾನವನ್ನು ಒಪ್ಪದೆ ರಾಷ್ಟ್ರಧ್ವಜವನ್ನು ಒಪ್ಪದೇ ಇರುವಂತಹ ಒಂದು ಸಂಸ್ಥೆಯ ಹೆಸರಿನಲ್ಲಿ ನಾಣ್ಯವನ್ನ ಬಿಡುಗಡೆ ಮಾಡ್ತೀರಿ. ಆ ನಾಣ್ಯದಲ್ಲಿ ಭಗವದ್ ಧ್ವಜ ಇದೆ, ರಾಷ್ಟ್ರಧ್ವಜ ಇಲ್ಲ. ಇಂತಹ ಒಂದು ನಿರ್ಲಜ್ಜ ಒಂದು ಆಡಳಿತವನ್ನು ನಡೆಸುವಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಜವಾಬ್ದಾರಿ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಇದನ್ನ ದೇಶದ್ರೋಹ ಅಂತ ಕರಿಬೇಕು, ಅಥವಾ ಈ RSSನ ಗುಲಾಮರು ಅಂತ ಕರಿಬೇಕು, ಏನಂತ ಕರಿಬೇಕು ಅನ್ನುವಂಥದ್ದು. RSSನ ಸಮರ್ಥನೆಗೆ ಬರ್ತಾ ಇರುವಂಥವ್ರು ಯಾರು ಅಂದ್ರೆ, ಭಾರತ ಮಾತೆಯ ಫೋಟೋಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿದವರು ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಈ ದೇಶದ ಪ್ರತಿಯೊಬ್ಬ RSSನವನು ಓಟ ಹಾಕೋದೆ BJPಗೆ. BJPಯಲ್ಲಿ ಇವತ್ತು 48% ಅತ್ಯಾಚಾರಿಗಳು ಇದ್ದಾರೆ, ಭ್ರಷ್ಟಾಚಾರಿಗಳು ಇದ್ದಾರೆ ಅನ್ನೋಂಥದ್ದನ್ನ ಇವತ್ತು ಮಾಧ್ಯಮಗಳಲ್ಲಿ ನಾವು ಓದ್ತಾ ಇದ್ದೀವಿ. ನೋಡಿ, ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದಂತಹ ಕಾನೂನು ಕಾಯ್ದೆಗಳು, ಹಕ್ಕು ಮತ್ತು ಕರ್ತವ್ಯಗಳು ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಾರಣಕ್ಕೋಸ್ಕರ ಯಾವುದೇ ಮೆರವಣಿಗೆಗಳನ್ನು ಮಾಡಬಾರದು, ಪ್ರತಿಭಟನೆಗಳನ್ನು ಮಾಡಬಾರದು. ಅದು ಪ್ರತಿಭಟನೆ ಅದು ಮೂಲಭೂತ ಹಕ್ಕು ಅನ್ನೋಂಥ ಕಾರಣಕ್ಕೋಸ್ಕರ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾತ್ರ ಮಾಡಬೇಕು. ಅಂದರೆ ನಾವು ಪ್ರತಿಭಟನೆ ಮಾಡುವ ಮೂಲಕ ಬೇರೆಯವರ ಅವರ ಹಕ್ಕು ಮತ್ತು ಕರ್ತವ್ಯಗಳಿಗೆ ತೊಂದರೆ ಕೊಡಬಾರದು ಅನ್ನೋಂಥ ಕಾರಣವನ್ನು ಇಟ್ಕೊಂಡು ಹೈಕೋರ್ಟು ಒಂದು ಕಡೆ ಒಂದು ಜಾಗವನ್ನು ಫಿಕ್ಸ್ ಮಾಡಿದ್ದಾರೆ. ಅದು ಪೂರ್ತಿ ನನಗೆ ಸಮಾಧಾನ ಅಲ್ಲ, ಆದರೆ ಅವರು ಹೇಳಿರುವಂಥ ಈ ವಾಕ್ಯದ ಪ್ರಕಾರ ಸರಿ ಅಂತ ಹೇಳಬಹುದು. ಆದರೆ ಈ RSS ವಿಚಾರಕ್ಕೆ ಸಂಬಂಧಪಟ್ಟಾಗ ತಾವೇನು ಪ್ರಶ್ನೆ ಕೇಳಿದ್ರಿ, ಈ ಪ್ರಶ್ನೆಯನ್ನು ಗಮನಿಸಿದಾಗ RSSನವರು ಇಲ್ಲಿಯವರೆಗೆ ಸಂವಿಧಾನವನ್ನೇ ಒಪ್ಪಿಲ್ಲ, ಇದು ಮೊದಲನೆಯದು. ಆಮೇಲೆ ಎರಡನೆಯದು, ಸಂವಿಧಾನದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ ಇದೆಲ್ಲ ಅದನ್ನೇ ಒಪ್ಪಿಲ್ಲ. RSSನ ಸರಸಂಘ ಚಾಲಕ ಗುರೂಜಿ ಅನ್ನುವಂಥವ್ರು ಹೇಳ್ತಾರೆ, ಅವರ ಬಂಚ್ ಆಫ್ ಥಾಟ್ಸ್ ಅಂದರೆ ಚಿಂತನ ಗಂಗಾ ಪುಸ್ತಕದಲ್ಲಿ ಹೇಳ್ತಾರೆ, ಪುಟದ ಸಂಖ್ಯೆ ಸಹಿತ ಹೇಳ್ತಾರೆ, 262 ಆ ಪುಟದಲ್ಲಿ ಹೇಳ್ತಾರೆ, ಒಕ್ಕೂಟ ವ್ಯವಸ್ಥೆಯನ್ನು ನೆಲದ ಅಡಿಯಲ್ಲಿ ಊತು ಹಾಕಬೇಕು. ಅಂದರೆ ಸಂವಿಧಾನವನ್ನು ಒಪ್ಪದೇ ಇರುವ ಕಾರಣಕ್ಕಾಗಿ ಅವರು ನೋಂದಣಿನೂ ಮಾಡಿಸಿಲ್ಲ. ಅದೇ ಕಾರಣಕ್ಕೆ ಪೊಲೀಸ್ ವ್ಯವಸ್ಥೆಯಲ್ಲಿ ಅನುಮತಿಯನ್ನು ಕೇಳೋದಿಲ್ಲ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದು ನಾವು ಈ ರೀತಿ ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ, ಪಥಸಂಚಲನ ಮಾಡ್ತಾ ಇದ್ದೀವಿ, ಇಂಥ ರಸ್ತೆಯಲ್ಲಿ ಹೋಗ್ತೀವಿ, ಹೀಗೆ ಬರ್ತೀವಿ ಅಂತ ಹೇಳಿ ಒಂದು ಮಾಹಿತಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಈ ಪೊಲೀಸ್ ಅಧಿಕಾರಿಗಳು ಎದ್ವೋ ಬಿದ್ವೋ ಅಂತ ಹೋಗಿ ಇವರು ಕೂಡ ಅವರ ಜೊತೆಯಲ್ಲಿ ನಿಂತ್ಕೊಂಡು ಅವರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಅವರು ಈ ಪಥಸಂಚಲನವನ್ನು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಭದ್ರತೆಯೊಂದಿಗೆ ಇವರು ಪಥಸಂಚಲನ ಮಾಡಿಸ್ತಾ ಇದ್ದಾರೆ. ಇದು ಪೊಲೀಸ್ ವೈಫಲ್ಯ ಅಂತ ನಾನು ಹೇಳಬೇಕಾಗತ್ತೆ. ಇಲ್ಲಿ ಎರಡು ಭಾಗ ಇದೆ. ಒಂದು ಸರ್ಕಾರ ಅಂದರೆ ಮಂತ್ರಿಗಳು, ಈ ಮೇಲ್ಪಟ್ಟಂಥ IAS IPS ಅಧಿಕಾರಿಗಳೇನಿದಾರಲ್ಲ, ಇವರು ಅದನ್ನು ಸರಿಯಾಗಿ ಕಾನೂನು ಪಾಲನೆ ಆಗೋದಕ್ಕೆ ಮಾಡಬೇಕು. ಇವತ್ತೇನಾಗಿದೆ ಅಂದರೆ RSSನ ಕೇವಲ ಬೈಯೋದಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ RSSನವರು ಏನಾಗಿದ್ದಾರೆ, ಅವರು ಸಂಖ್ಯೆ ಜಾಸ್ತಿ ಇರುವುದರಿಂದ ಅದನ್ನೇ ದುರ್ಲಾಭ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಅವರು ಈ ಪಥಸಂಚಲನ ಮೆರವಣಿಗೆಗಳನ್ನು ಮಾಡ್ತಾರೆ. ಇಲ್ಲಿ ಒಂದು ಅತ್ಯಂತ ವಿಷಾದಕರವಾದಂತಹ ಮತ್ತು ಪೊಲೀಸ್ನವರ ದೌರ್ಬಲ್ಯ ಅಂತ ನಾನು ಹೇಳಬೇಕಾಗತ್ತೆ. ಪೊಲೀಸ್ನವರಿಗೆ ಅವರು ಮಾಹಿತಿ ಕೊಡ್ತಾರೆ. ಆ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರು ಕೇಳ್ತಾರೆ, ಮೈಕ್ ಅನುಮತಿ ಅಂತ ಕೇಳ್ತಾರೆ. ಆ ಮೈಕ್ ಅನುಮತಿಯನ್ನು ಕೊಡೋದಿಲ್ಲ, ಮೆರವಣಿಗೆಗೆ ಅನುಮತಿಯನ್ನು ಕೊಡೋದಿಲ್ಲ. ಅವರು ಕೆಲವೊಮ್ಮೆ ಮಾಹಿತಿ ಅಂತ ಕೊಡ್ತಾರೆ, ಇನ್ನು ಕೆಲವೊಮ್ಮೆ
ಅನುಮತಿ ಕೇಳ್ತಾರೆ. ಅದು ಎರಡಕ್ಕೂ ಕೂಡ ಇವರು ಯಾವುದೇ ರೀತಿಯ ಹಿಂಬರಹವನ್ನು ಕೊಡದೆ, ಅನುಮತಿಯನ್ನು ಕೊಡದೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಕಾನೂನು ವೈಫಲ್ಯ, ಪೊಲೀಸ್ ಅಧಿಕಾರಿಗಳ ವೈಫಲ್ಯ, ಪೊಲೀಸ್ ಅಧಿಕಾರಿಗಳ ಬೇಜವಾಬ್ದಾರಿ, ಕರ್ತವ್ಯ ದ್ರೋಹ ಮತ್ತು ರಾಜದ್ರೋಹ ಅಂತ ನಾನು ಹೇಳಬೇಕಾಗತ್ತೆ. ಇವ್ರ ಹತ್ರ ಇರುವಂಥದ್ದು ಅಂದರೆ ಪೊಲೀಸ್ನವ್ರು ನಿಂತಿರೋದೇ ಕಾನೂನು ಕಾವಲಿಗೆ. ಹಾಗಾಗಿ ಕಟ್ಟುನಿಟ್ಟಾಗಿ ಕಾನೂನು ಕಾವಲನ್ನು ಮಾಡಿದರೆ RSSನವ್ರನ್ನ ರೂಟ್ ಮಾರ್ಚು ನಡೆಯೋದು ನಿಂತೋಗುತ್ತೆ. ಯಾಕೆ ಅಂತ ಹೇಳಿದರೆ, ಒಂದು ಅನುಮತಿ ತಗೊಳ್ಬೇಕು, ಇಲ್ಲವಾ ಕಾನೂನಿನಲ್ಲಿ ಅವಕಾಶ ಇಲ್ಲ ನಿಮಗೆ ಅನ್ನೋಂಥದ್ದನ್ನು ಮಾಡಿದರೆ ಅವರು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದರೆ ಅದರ ಮುಂದಿನ ಭಾಗ ಇದೆ, ಅದನ್ನು ತುಂಬ ವಿಸ್ತಾರವಾಗಿ ಹೇಳಬೇಕಾಗತ್ತೆ. ಅದು ಖರ್ಚು ವೆಚ್ಚದ ಭಾಗ ಬರ್ತದೆ. ಅದಕ್ಕೆ RSSನವರು ಕೊಡುವಂತಹ ಮಾಹಿತಿ ಪತ್ರಕದಲ್ಲಿ ಅಥವಾ ಅನುಮತಿ ಪತ್ರಕದಲ್ಲಿ ಅಡ್ರೆಸ್ಸೇ ಇರಲ್ಲ. ಸಂಘಚಾಲಕ ಅಥವಾ ಕಾರ್ಯವಾಹ ಅನ್ನುವಂಥ ಒಂದು ಶಬ್ದ ಅಷ್ಟೇ ಇರ್ತದೆ. ಕೆಲವೊಮ್ಮೆ ಫೋನ್ ನಂಬರ್ ಇರ್ತದೆ, ಕೆಲವೊಮ್ಮೆ ಅದೂ ಇರಲ್ಲ. ಈಗ ನಾನೇನೇನು ಹೇಳಿದೆ ಇದೆಲ್ಲದಕ್ಕೂ ನನ್ನ ಹತ್ರ RTI ಮೂಲಕ ಇದೇ ಪೊಲೀಸ್ ಇಲಾಖೆಯಿಂದ ತೆಗೆದಿರುವಂಥ ಎಲ್ಲ ಮಾಹಿತಿಗಳು, ನೂರಾರು ಮಾಹಿತಿಗಳು ನನ್ನ ಹತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಕಾಂಗ್ರೆಸ್ ಪಕ್ಷದ ಆಡಳಿತ ಇದೆ. ಆ ಕಾಂಗ್ರೆಸ್ ಪಕ್ಷದ ಇವತ್ತಿನ ಸಿದ್ದರಾಮಯ್ಯ ಅಥವಾ ಗೃಹ ಸಚಿವ ಪರಮೇಶ್ವರ್ ಅಥವಾ ಪ್ರಿಯಾಂಕ ಖರ್ಗೆ ಇತ್ಯಾದಿಗಳು ಏನಿದಾರಲ್ಲ ಮಂತ್ರಿಗಳು, ಇವರ ವೈಫಲ್ಯ ಅಥವಾ ಇವರ ಹೇಡಿ ಸರ್ಕಾರ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಎರಡನೆಯ ಭಾಗ, ಇವತ್ತು ಪೊಲೀಸ್ ಇಲಾಖೆಯೂ ಕೂಡ ಅಷ್ಟೇ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಶಬ್ದ ಹೇಳಿ ನಾನು ಮುಗಿಸ್ತೀನಿ. RSSನವ್ರನ್ನ ಚಡ್ಡಿ ಇದೆಯಲ್ಲ, ಎರಡು ತೋಳಿರುತ್ತೆ. ಒಂದು ತೋಳಿನಲ್ಲಿ ಕಾಂಗ್ರೆಸ್ನವರು ಪೊಲೀಸ್ನವ್ರದ್ದಿದೆ, ಇನ್ನೊಂದು ತೋಳಿನಲ್ಲಿ RSSನವ್ರ ಕಾಲಿದೆ. ಹಾಗಾಗಿ ಅದು ಜೊತೆಗೆ ಹೋಗ್ತಾ ಇದೆ. ಇದು ಈ ದೇಶಕ್ಕೆ ಮಾಡ್ತಾ ಇರುವಂಥದ್ದು, ಕಾನೂನಿಗೆ ಮಾಡ್ತಾ ಇರುವಂಥ ಅಪಮಾನ, ಅವಮಾನ, ನಮ್ಮ ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ಅವಮಾನ. ಇದನ್ನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಂತಿಯಿಂದನೇ ಮಾಡಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅವರು ಶಾಂತಿಯಿಂದ ಮಾಡುವಂತಹ ಈ ಪಥಸಂಚಲನಕ್ಕೆ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ ರೂಟು, ಅದು ಒಂದು ಮಸೀದಿಯೇ ಇರಬೇಕು. ಆ ಮಸೀದಿಯ ಮುಂದೆಯೇ ಹೋಗಬೇಕು. ಆ ಮಸೀದಿಯ ಮುಂದೆ ಒಂದಷ್ಟು ಜನ ಸೇರಬೇಕು. ಅಲ್ಲಿ ಜೈ ಶ್ರೀರಾಮ್, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಬೇಕು. ಅಲ್ಲಿರೋರನ್ನ ಪ್ರಚೋದನೆ ಮಾಡಬೇಕು. ಇದು ಒಂದು ದೃಷ್ಟಿಯಲ್ಲಿ ಅವರನ್ನು ಕಾಲು ಕೆರೆದು ಜಗಳ ಮಾಡಲಿಕ್ಕೆ ಒಂದು ಯೋಜನಾಬದ್ಧವಾದಂತಹ ಒಂದು ವ್ಯವಸ್ಥೆ. ಇದು ಒಂದು ಭಾಗ. ಆದರೆ ದುರ್ದೈವ, ಈ ದೇಶದ ಮುಸಲ್ಮಾನರು ಕೂಡ ಇಲ್ಲಿನ ಜನರ ಜೊತೆಯಲ್ಲಿ ಹೊಂದಾಣಿಕೆ ಆಗುವ ಬದಲು ನಮ್ಮ ಮಸೀದಿ ಮುಂದೆ ನೀವು ಬರುವುದು ಬೇಡ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ನಮ್ಮ ಅಲ್ಲಾನಿಗೆ ನಿಮ್ಮ ವಾದ್ಯದ ಏನು ಸಂಗೀತ ಕೇಳಲಿಕ್ಕೆ ಇಷ್ಟ ಆಗಲ್ಲ ಅನ್ನುವಂತಹ ಒಂದು ದುರ್ದೈವದ ವಿಚಾರ ಅವ್ರ ತಲೆಯಲ್ಲಿ ಬರೋದ್ರಿಂದ ಎಲ್ಲೋ ಒಂದು ಕಡೆ ಇವರು ಮುಸಲ್ಮಾನ, ಅವರು ಹಿಂದೂ, ಈ ಎರಡೂ ವಿಚಾರದ ಗುದ್ದಾಟಕ್ಕೆ ಅದು ವೇದಿಕೆ ಆಗ್ತಾ ಇದೆ. ವಿಶೇಷವಾಗಿ ನೇರ ಹೇಳಬೇಕು ಅಂದರೆ ಪಥಸಂಚಲನವನ್ನು ಅವರು ಏರ್ಪಡಿಸುವ ಉದ್ದೇಶವೇ ಹಿಂದೂ ಮುಸ್ಲಿಂ ಅನ್ನೋಂಥದ್ದನ್ನು ಕೆಣಕಬೇಕು. ಆ ಕೆಣಕಿದ್ರಿಂದ ಗಲಾಟೆ ಆಗಬೇಕು. ಆ ಗಲಾಟೆ ಆಗಿದ್ದಂಥ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಸಂಘಟನೆಗೆ ಬಳಕೆ ಮಾಡಿಕೊಳ್ಬೇಕು. ಅದರ ಮೂಲಕ ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು. ಇದೇ ಅದರ ಹಿಂದೆ ಇರುವಂತಹ ಯೋಜನೆ ಹೊರತು ಅದನ್ನು ಬಿಟ್ಟು ಬೇರೆ ಇಲ್ಲ. ದುರ್ದೈವ, ಈ ವಿಚಾರ ಏನಿದೆಯಲ್ಲ, ಹಿಂದೂ ಮುಸ್ಲಿಂ ಅಥವಾ ಮಸೀದಿ ಮುಂದೆ ಹೋಗುವಂಥ ಈ ವಿಚಾರ ಇದೆಯಲ್ಲ, ಇದು ಶಾಖೆಯಲ್ಲಿ ಏನು ಶಾಂತಿ, ಸುವ್ಯವಸ್ಥೆ, ಸಂಸ್ಕಾರ, ದೇಶಭಕ್ತಿ, ತ್ಯಾಗ, ಸೇವೆ ಇದು ಕಲ್ತಿರ್ತಾರಲ್ಲ ಅವರಿಗೆ, ಹೌದಲ್ವಾ ಮುಸಲ್ಮಾನರು ನಮಗೆ ಆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದರೆ ಅದೇನು ಅವರ ಅಪ್ಪಂದ ರಸ್ತೆ, ಅವರ ಅಪ್ಪಂದ, ಇದು ನಮ್ಮ ದೇಶಕ್ಕೆ ಸೇರಿದ್ದು ಅನ್ನೋಂಥ ಹಿನ್ನೆಲೆಯಿಂದ ಇವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ ಮುಸಲ್ಮಾನರು ಅಂದರೆ ನಮ್ಮ ವಿರೋಧಿಗಳು. ಹೀಗೆ ಪಥಸಂಚಲನ ಮಾಡುವ ಉದ್ದೇಶವೇ ಅದರ ಹಿಂದೆ ದ್ವೇಷವನ್ನು ಹುಟ್ಟಾಕುವಂಥದ್ದು. ಅದು ಶಾಂತಿಯ ಹೆಸರಿನಲ್ಲಿ ಇರುತ್ತೆ, ಮುಖವಾಡ ಶಾಂತಿ ಇರುತ್ತೆ, ಅದರ ಹಿಂದೆ ದ್ವೇಷವನ್ನು ಬೆಳೆಸುವ, ದ್ವೇಷಕ್ಕೆ ಒಂದು ಸಕಾರಣವನ್ನು ಕೊಡುವಂತಹ ಒಂದು ದುರುದ್ದೇಶ ಇರುತ್ತೆ. ನೋಡಿ, RSSಗೆ ಇನ್ನೂ 100 ವರ್ಷ ಆಗೇ ಇಲ್ಲ ಅನ್ನುವಂಥದ್ದು ನನ್ನ ನೇರವಾದಂತಹ ಆರೋಪ. ಯಾಕೆ ಅಂತ ಹೇಳಿದರೆ, RSS ಅನ್ನುವಂಥದ್ದು ಆ ಹೆಸರು ಬಂದಿದ್ದು 1927-28ರಲ್ಲಿ. ಅಲ್ಲಿವರೆಗೆ ಅದಕ್ಕೆ ಜರಿಪಟಕ ಸಂಘ ಇತ್ಯಾದಿ ಬೇರೆ ಹೆಸರುಗಳಿತ್ತು. ಅಲ್ಲಿಯವರೆಗೆ ಅದಕ್ಕೆ RSS ಅನ್ನುವಂಥದ್ದು ಇರಲಿಲ್ಲ. ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋಂಥದ್ದು ಏನು ಅಂದರೆ, ಇವರು ಬ್ರಿಟಿಷರ ಕಾಲದಲ್ಲಿ ಹುಟ್ಟಿ ಹಾಕಿದಂತಹ ಆ ಒಂದು ಸಂಘ ಸ್ವಾತಂತ್ರ್ಯ ಬಂದ ಮೇಲೆ ಅವರೊಂದು ಸಂಸ್ಥೆಯಾಗಿ ಇಲ್ಲಿನ ಭಾರತದ
ಕಾನೂನು ಸುವ್ಯವಸ್ಥೆಯನ್ನು ಒಪ್ಪಿಕೊಂಡು ಕಾನೂನನ್ನು ಅಡಿಯಲ್ಲಿ ಅವರು ನೋಂದಣಿ ಮಾಡಿಸಬೇಕಾಗಿತ್ತು, ಸಂವಿಧಾನವನ್ನು ಒಪ್ಕೊಳ್ಬೇಕಾಗಿತ್ತು. ಯಾವ ಒಂದು ಗಾಂಧಿ ಹತ್ಯೆಯ ಆರೋಪದ ಹಿಂದೆ ಅದು ಬ್ಯಾನ್ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಆಗ ಗೃಹ ಸಚಿವರು ಇವರು ಬರ್ಕೊಡ್ತಾರೆ, ನಿಮ್ಮದೊಂದು ಅಲಿಖಿತ ಸಂವಿಧಾನ ಇದೆ, ನಿಮ್ಮದೇನು ಇದೇ ಇಲ್ಲ, ಹಾಗಾಗಿ ನಿಮ್ಮಲ್ಲಿ ಸಂವಿಧಾನ ಅಂದರೆ ನಾವು ಇವತ್ತೇನು ಹೇಳ್ತೀವಲ್ಲ, ಸಂಘ ಸಂಸ್ಥೆಗಳಿಗೆ ಒಂದು ಬೈಲಾ ಅಂತ ಇರುತ್ತಲ್ಲ, ನಿಬಂಧನೆಗಳು ಅಂತ ಇರುತ್ತಲ್ಲ, ಅದೇ ರೀತಿ ಏನು ಇಲ್ಲದೆ ಇರೋದ್ರಿಂದ ನಾವು ನಿಮ್ಮನ್ನು ಒಪ್ಪಲ್ಲ ಅಂತ ಹೇಳಿದಾಗ ಆಗ ಇವರು ಬರ್ಕೊಡ್ತಾರೆ, ಇಲ್ಲ ನಮ್ಮದೊಂದು ಲಿಖಿತ ಸಂವಿಧಾನವನ್ನು ನಾವು ಮಾಡ್ಕೊತಾ ಇದ್ದೀವಿ, ನಾವು ಭಾರತಕ್ಕೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಬದ್ಧರಾಗಿರ್ತೀವಿ, ನಾವು ದೇಶಭಕ್ತಿಯನ್ನು ಕಲಿಸ್ಕೊಡುವಂಥದ್ದನ್ನು ಮಾಡ್ತೀವಿ ಅಂತ ಹೇಳಿ ಒಪ್ಕೊಳ್ತಾರೆ. ಆದರೆ ದುರ್ದೈವ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಅಂದರೆ ನಾನೊಂದು ಮಾತನ್ನು ಇಲ್ಲಿ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಆ ವ್ಯಕ್ತಿಗೆ ಒಂದು ಹೆಸರಿರಬೇಕು, ಆ ವ್ಯಕ್ತಿಗೆ ಒಂದು ಅಪ್ಪ ಅಮ್ಮ ಅಥವಾ ಬಂಧು ಬಳಗ ಅಥವಾ ಪೋಷಕರು ಅನ್ನೋಂಥವ್ರು ಇರಬೇಕು, ಅವನಿಗೆ ಒಂದು ಮನೆ ಇರಬೇಕು. ಇದು ಯಾವುದು ಇಲ್ಲದೆ ಇದ್ದರೆ ಅದೊಂದು ಬೇನಾಮಿ ಆಗತ್ತೆ. ಆ ವ್ಯಕ್ತಿ ಇದಾನೆ ಅಂತೇಳಿದರೆ ಅವನಿಗೊಂದು ಐಡೆಂಟಿಟಿ ಕಾರ್ಡ್ ಇರಬೇಕು. ಅಂದರೆ ಸರ್ಕಾರದಿಂದ ಕೊಟ್ಟಂತಹ ಒಂದು ವೋಟರ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇತ್ಯಾದಿ ಯಾವುದಾದ್ರೂ ಒಂದು ಕಾರ್ಡ್ ಇದ್ದಾಗ ಆ ವ್ಯಕ್ತಿ ಈ ದೇಶದ ಒಬ್ಬ ಅಧಿಕೃತ ವ್ಯಕ್ತಿ ಅಂತ ಹೇಳಬಹುದು. ಇಲ್ಲ ಅಂದರೆ ಅವನೊಬ್ಬ ಹುಚ್ಚ ಅಥವಾ ಅದೊಂದು ಪ್ರಾಣಿ ಲೆಕ್ಕಕ್ಕೆ ಬರ್ತಾನೆ. ಅದೇ ರೀತಿಯಲ್ಲಿ ಇವತ್ತು RSS ಅನ್ನುವಂಥದ್ದು ಇರುವಂಥದ್ದು ಏನಾಗಿದೆಯಲ್ಲ, ಇದು ಒಂದು ಪ್ರಾಣಿ ರೀತಿಯಲ್ಲಿದೆ, ಜವಾಬ್ದಾರಿ ರಹಿತ ಇರುವಂತಹ ಒಂದು ಸಂಸ್ಥೆ. ನೋಂದಣಿ ಮಾಡಿಸ್ಲಿಲ್ಲ, ನೋಂದಣಿ ಮಾಡಿಸದೇ ಇರೋದ್ರಿಂದ ಅದರಲ್ಲಿ ಮೆಂಬರ್ಶಿಪ್ ಇಲ್ಲ, ನೋಂದಣಿ ಇಲ್ಲ ಅಂದರೆ ಅದಕ್ಕೊಂದು ಅಡ್ರೆಸ್ ಇಲ್ಲ ಅನ್ನೋಂಥದ್ದಕ್ಕೆ ನಾನು ಇಡೀ ದೇಶದ ಹಲವಾರು ರಾಜ್ಯಗಳ ಮಾಹಿತಿ ಹಕ್ಕಿನಡಿ ತೆಗೆದಿದ್ದೀನಿ. ಇವತ್ತು ಯಾವುದೋ ಒಂದು ಇಲ್ಲೇ ಬಸವನಗುಡಿಯಲ್ಲಿರುವಂತಹ ಕೇಶವ ಕೃಪಾ ಆಗಲಿ ಅಥವಾ ಬೆಂಗಳೂರಿನ ಶೇಷಾದ್ರಿಪುರದಲ್ಲಿರುವಂತಹ ಯಾದವ ಸ್ಮೃತಿ ಆಗಲಿ ಇದಕ್ಕೆ RSS ಕಚೇರಿ ಅಲ್ಲ. ಆದರೆ ದುರ್ದೈವ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಲ್ಲಿಗೆ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದೆ. ಯಾಕೆ ಕೊಟ್ಟಿದೆ ಅಂತ ಹೇಳಿದರೆ ಭದ್ರತೆಯ ಸಲುವಾಗಿ ಕೊಟ್ಟಿದ್ದಾರೆ. ಹಾಗೆ ಭದ್ರತೆ ಕೊಡೋದಾದ್ರೆ ಎಲ್ಲ ಕಟ್ಟಡಕ್ಕೆ ಕೊಡ್ಬೋದಲ್ಲ, ಆದರೆ ಅದನ್ನು ಹೇಳಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಲುವಾಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ, RSSನ ಮುಖಂಡರಿಗೆ ಸೆಕ್ಯೂರಿಟಿನೂ ಕೊಟ್ಟಿದ್ದಾರೆ. ಆದರೆ ಇವ್ರದೇ ಸರ್ಕಾರದಲ್ಲಿ 2014ಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರವೇ ಇದ್ದಾಗ ಮೋಹನ್ ಭಾಗವತರಿಗೆ ಪೊಲೀಸ್ ರಕ್ಷಣೆ ಕೊಟ್ಟಿದ್ದೀರಿ, ಭದ್ರತೆ ಕೊಟ್ಟಿದ್ದೀರಿ. ಅದರ ಜೊತೆಗೆ ಇವತ್ತು ನೀವು ಕೇಳ್ತಾ ಇದ್ದೀರಿ, ಮಾತನಾಡ್ತಾ ಇದ್ದೀರಿ RSS ಅಂದ್ರೆ ಅನ್ರಿಜಿಸ್ಟರ್ಡ್ ಸಂಸ್ಥೆ ಅಂತ. ಅಂದರೆ ಇಲ್ಲಿ ನೀವು ಹೇಳಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ, ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ, ಯಾವ ವಿಚಾರವನ್ನು ನೀವು ಈಗ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ 100 ವರ್ಷದ ನಂತರ, ಅದನ್ನು ಅವತ್ತಿನಿಂದ ಯಾಕೆ ಮಾಡಲಿಲ್ಲ? ಆ ಪ್ರಶ್ನೆ ಮಾಡುವಂಥದ್ದನ್ನು ಯಾಕೆ ಕೇಳಲಿಲ್ಲ? ಈ ದೇಶದಲ್ಲಿ ಏನು ನ್ಯಾಯವಾದಿಗಳು, ಕಾನೂನು ಪಂಡಿತರು, ವಿದ್ಯಾವಂತರು ಯಾರೂ ಇರಲಿಲ್ವಾ? ಹಾಗಿದ್ರೆ 75 ವರ್ಷ ಸ್ವತಂತ್ರ ಬಂದ ನಂತರ 75 ವರ್ಷಗಳು ಈ ದೇಶದ ಕಾನೂನು ಪಂಡಿತರು, ನ್ಯಾಯವಾದಿಗಳು ಏನು ಮಾಡ್ತಾ ಇದ್ರಿ? ಇಂತಹ ಒಂದು ಬೇನಾಮಿ ಸಂಸ್ಥೆ ಬ್ರಹ್ಮ ರಾಕ್ಷಸನಾಗಿ ಒಂದು ರೀತಿಯಲ್ಲಿ ರೌಡಿಸಮ್ ರೀತಿಯಲ್ಲಿ ಬೆಳೆದು ನಿಂತಿದೆಯಲ್ಲ, ಇದನ್ನು ಕೇಳುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತಲ್ಲ. ಈ ದೇಶದಲ್ಲಿ CBI, ED ಇತ್ಯಾದಿ ಸಂಸ್ಥೆಗಳಿದ್ದಾವಲ್ಲ, RSSನ ಬೇನಾಮಿ ಹಣ, ಅಕ್ರಮ ಆಸ್ತಿಗಳು, ಇದನ್ನೆಲ್ಲ ಯೋಚನೆ ಮಾಡ್ಬೋದಿತ್ತಲ್ಲ, ಇದನ್ನೆಲ್ಲ ತನಿಖೆ ಮಾಡ್ಬೋದಿತ್ತಲ್ಲ. ಇದನ್ನು ತನಿಖೆ ಮಾಡಿದರೆ ನೂರಾರು ರೀತಿಯಲ್ಲಿ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ದುರ್ದೈವ ಇದನ್ನು ಯಾರೂ ಮಾಡ್ತಾ ಇಲ್ಲ, ಬರೀ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆಗೆ ಮಾತ್ರ, ಬಾಯಿ ಚಪಲಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಈ ವಿಚಾರವು ಇವತ್ತು ಅದೇ ನಡೀತಾ ಇದೆ. ಆದರೆ ಇದೇ RSSನವರು ಕೇಳ್ತಾರೆ, ಸ್ವಾತಂತ್ರ್ಯ ಬಂದಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದರು, ಆದರೆ ಇನ್ನೂ ಅವರು ಮುಂದುವರಿಸ್ತಾ ಇದ್ದಾರೆ ಅಂತ. ಇದೇ RSSನ ಸಂಘ ಸಂಸ್ಥಾಪಕ ಹೆಡ್ಗೇವಾರ್ ಹೇಳಿದ್ರು, RSSಗೆ ಯಾವುದೇ ಜೂಬಲಿಗಳನ್ನು ಆಚರಣೆ ಮಾಡುವಂಥ ಅವಶ್ಯಕತೆ ಬರಬಾರದು ಅಂತ ಹೇಳಿದರು. ಹಾಗಿದ್ರೆ 25ರ 50ರ 75ರ ನಂತರ ಈಗ ಶತಮಾನದ ಸಂಭ್ರಮ ಆಚರಣೆ ಮಾಡ್ತಿದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ? ಏನು ಸಾಧನೆ ಮಾಡಿದಿರಿ? ಏನು ಉದ್ಧಾರ ಮಾಡಿದಿರಿ? ಇದನ್ನು ನಾವು ಯೋಚನೆ ಮಾಡಿದಾಗ ಇವರ ಸಾಧನೆ ಅಂದರೆ ಝೀರೋ. ಇವರು
ಸಾಧನೆ ಅಂದರೆ ಏನು ಅಂದರೆ ಸುಳ್ಳು ಹೇಳುವ ಮೂಲಕ, ಮೋಸ ಮಾಡುವ ಮೂಲಕ ಈ ದೇಶಕ್ಕೆ ದೇಶದ್ರೋಹ ಮಾಡಿದ್ದೇ ದೊಡ್ಡ ಸಾಧನೆ. ಅದಕ್ಕೆ ಬೇಕಾದಂಥ ವಿವರಗಳನ್ನು ನಾನು ಎಷ್ಟು ಬೇಕಾದ್ರೂ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. 2019ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಮತ್ತು JDSನವರ ಮೈತ್ರಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿಯವರಿಗೆ ನಾನು ಈ ದೂರನ್ನು ಕೊಟ್ಟಿದ್ದೆ. RSSನವರು ಅನುಮತಿ ಪಡೆಯದೆ ಅಕ್ರಮವಾಗಿ, ಕಾನೂನು ವಿರೋಧಿಯಾಗಿ, ಸಂವಿಧಾನ ವಿರೋಧಿಯಾಗಿ ರಾಜ್ಯದಲ್ಲಿ, ದೇಶದಲ್ಲಿ RSSನ ಪಥಸಂಚಲನ, ಸಭೆ, ಸಮಾರಂಭ, ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ದೂರು ಕೊಟ್ಟೆ. ಆಗ ಅವರು ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ಳಿಲ್ಲ. ಅದರ ನಂತರ ಇದೇ ಕುಮಾರಸ್ವಾಮಿಯವರು 2022ರಲ್ಲಿ ಅವರೇ ಸ್ವತಃ ಖುದ್ದು ನನಗೆ ಫೋನ್ ಮಾಡಿ ಮನೆಗೆ ಕರೆಸ್ಕೊಂಡು 2.5 ಗಂಟೆಗಳ ಕಾಲ ನನ್ನ ಕಡೆಯಿಂದ ಎಲ್ಲ ವಿಚಾರವನ್ನು ತಗೊಂಡು ರೆಕಾರ್ಡಿಂಗ್ ಮಾಡಿಕೊಂಡು ಅದರ ಮೇಲೆ ಪ್ರಜಾವಾಣಿಯಲ್ಲಿ ಮರುದಿನ ಅರ್ಧ ಪುಟದ ಲೇಖನ ಬರುತ್ತೆ. ಅವಾಗ ಹೇಳ್ತಾರೆ ಅವರು, ಹನುಮೇಗೌಡರೆ ಸಾರಿ ಬ್ರದರ್, ನೀವು ಬಂದಾಗ ನನ್ನ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ. ಆದರೆ ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಅವರ ಗಮನಕ್ಕೆ ಬಂದಿದ್ದರೂ ಕೂಡ ಅವರು ಏನೂ ಮಾಡಲಿಲ್ಲ. ನಾನು ಹಲವಾರು ಶಾಸಕರು, ಸಂಸದರು, ಅವತ್ತಿನ ಮಂತ್ರಿಗಳಿಗೆ ನಾನು ನನ್ನ ವಿಚಾರಗಳನ್ನು ಹೇಳಿದ್ದೆ. ಅದೇ ರೀತಿಯಲ್ಲಿ BJP ಸರ್ಕಾರದಲ್ಲೂ ಕೂಡ ನಾನು ದೂರುಗಳನ್ನು ಕೊಟ್ಟಿದ್ದೆ. BJPಯವರು ಏನು ಮಾಡೋದಿಲ್ಲ, ಅವರು BJPಯವರು RSSನ ಗುಲಾಮರು, ಹಾಗಾಗಿ ನಾನೇನು ಹೇಳಲಿಕ್ಕೆ ಇಲ್ಲ. ಇನ್ನು ಮೂರನೇದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಈ ಸರ್ಕಾರದಲ್ಲಿ ನಾನು ಈಗ ಕಳೆದ 2-3 ವರ್ಷಗಳಿಂದನೂ ನಿರಂತರವಾಗಿ ದೂರುಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ. ಈ ದೂರುಗಳನ್ನು ಇಡೀ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೂ ವರ್ಗಾವಣೆ ಆಗಿದ್ದಾವೆ. ಅಲ್ಲಿಂದ ನನಗೆ ಬೇಕಾದಷ್ಟು ಹಿಂಬರಹಗಳು ಬಂದಿದ್ದಾವೆ. ನಾವು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡಿಲ್ಲ, ಅನುಮತಿಯನ್ನು ಇದು ಮಾಡದೆ ಯಾವುದರಿಗೂ ಅವಕಾಶಗಳನ್ನು ಕೊಟ್ಟಿಲ್ಲ ಅನ್ನೋಂಥದ್ದನ್ನೆಲ್ಲ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಇದೇ ಸೆಪ್ಟೆಂಬರ್ 15ನೇ ತಾರೀಕು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ, ಚೀಫ್ ಸೆಕ್ರೆಟರಿಯವರಿಗೆ, ಗೃಹ ಕಾರ್ಯದರ್ಶಿಯವರಿಗೆ, DGಯವರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ, ಸಂತೋಷ್ ಲಾಡ್ ಹಾಗೂ ಹರಿಪ್ರಸಾದ್ ಅವರಿಗೆ ಕೂಡ ನಾನು ಒಂದೇ ದೂರಿನ ಪ್ರತಿಯನ್ನು, ಅಂದರೆ ಎಲ್ಲರಿಗೂ ಪ್ರತಿಯನ್ನು ಹಾಕಿ ದೂರನ್ನು ಕೊಟ್ಟಿದ್ದೆ. ಇಲ್ಲಿಯವರೆಗೆ RSSಗೆ ಪೂರಕವಾಗಿ ಪೊಲೀಸ್ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿಯಿಂದ, ಕರ್ತವ್ಯ ಭ್ರಷ್ಟರಾಗಿ, ಒಂದು ರೀತಿಯಲ್ಲಿ RSSಗೆ ಪೂರಕವಾಗಿ ಪರೋಕ್ಷವಾಗಿ ಸಹಕರಿಸಿ ರಾಜ್ಯದಲ್ಲಿ RSSನ ಅಕ್ರಮ ಪಥಸಂಚಲನಗಳಿಗೆ ಸಹಕಾರಿಯಾಗಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ ಅಂತ ಎಲ್ಲ ದೂರು ಕೊಟ್ಟಿದ್ದೆ. ಈ ಹಿಂದೆ ಬರೆದಂಥ ವಿಚಾರಕ್ಕೆ ನಾನು RTIನಲ್ಲಿ ಕೂಡ ಮಾಹಿತಿಯನ್ನು ಕೇಳಿದ್ದೆ. ಆದರೆ ಮಾಹಿತಿ ಕೊಡೋದ್ರ ಬದಲು ಮಾಹಿತಿಯನ್ನು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಬೇರೆ 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 ಸೆಕ್ಷನ್ಗಳನ್ನು ಹಾಕ್ತಾರೆ. ನಾನಾಗ ಒಂದು ಪತ್ರವನ್ನು ಬರಿತೀನಿ, ಈ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಠಾಣೆಗಳಿಗೆ ಬೇರೆ ಬೇರೆ ಪೊಲೀಸ್ ಕಾಯ್ದೆಗಳಿದೆಯಾ, ಬೇರೆ ಬೇರೆ ಮಾಹಿತಿ ಹಕ್ಕು ಕಾಯ್ದೆಗಳಿದಾವ, ಈ ರೀತಿ ನಾನು ಪ್ರಶ್ನೆಯನ್ನು ಮಾಡಿ ಸ್ಪಷ್ಟೀಕರಣವನ್ನು ಕೇಳ್ತೀನಿ. ಅದನ್ನು ಸರಿಯಾಗಿ ಉತ್ತರವನ್ನು ಕೊಡೋದಿಲ್ಲ, ಮಾಹಿತಿಯನ್ನು ಕೊಡೋದಿಲ್ಲ. ಸಿಟ್ಟಿಗೂ ಅಂದರೆ ತುಂಬ ನೋವಿನಿಂದ ಇಡೀ ದೇಶದಲ್ಲಿ ಉತ್ತಮ ಪೊಲೀಸ್ ವ್ಯವಸ್ಥೆ ಅಂತ ಹೆಸರು ಪಡೆದಿರುವಂತಹ ಕರ್ನಾಟಕ ರಾಜ್ಯದ ಪೊಲೀಸ್ನವರು RSS ಮಾಹಿತಿಯನ್ನು ಕೊಡುವುದರ ಬದಲು ಮಾಹಿತಿಯನ್ನು ಕೊಟ್ಟರೆ, ಅಂದರೆ RSSನ ಮಾಹಿತಿಯನ್ನು ಬಹಿರಂಗ ಮಾಡಿದರೆ ರಾಜ್ಯದ ಭಾವೈಕ್ಯತೆ, ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತದೆ ಅಂತ ಹಿಂಬರಹ ಕೊಡ್ತಾರೆ. ನಾಚಿಕೆ ಆಗಬೇಕು ಈ ಪೊಲೀಸ್ನವರಿಗೆ. ಒಂದು ಬೇನಾಮಿ ಸಂಘಟನೆ, ಒಂದು ಬೇವರ್ಸಿ ಸಂಘಟನೆ ಅಂತ ನಾನು ಹೇಳಬೇಕಾಗುತ್ತೆ. ಬೇವರ್ಸಿ ಅಂದರೆ ಬೈಗುಳ ಅಲ್ಲ, ಬೇವಾರಸ್ ಅಂದರೆ ವಾರಸುದಾರಿಕೆ ಇಲ್ಲದ, ಅವರ ಹಿಂದೆ ಮುಂದೆ ಇಲ್ಲದೆ ಇರುವಂತಹ, ಅಡ್ರೆಸ್ ಇಲ್ಲದೆ ಇರುವಂಥವ್ರನ್ನ ಬೇವರ್ಸಿ ಅಂತ ಹೇಳ್ತಾರೆ. ಆ ರೀತಿ ಇರುವಂತಹ ಸಂಘಟನೆಯ ಮಾಹಿತಿಯನ್ನು ಬಹಿರಂಗ ಮಾಡಿದರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ಆಗುತ್ತೆ ಅಂತ ಕೊಡ್ತಾರೆ. ಅಂದರೆ ನಮ್ಮ ಪೊಲೀಸ್ನವರು ಅಯೋಗ್ಯರಂತೆ ನಡ್ಕೊಳ್ತಾ ಇದ್ದಾರಲ್ವಾ ಅಂತ ಅನಿಸ್ತದೆ. ಅದು ತುಂಬ ದುಃಖದಿಂದ, ನೋವಿನಿಂದ ನಾನು ಬರಿತೀನಿ. ನನ್ನ ದೂರನ್ನು ಓದಿ ಅರ್ಥ ಮಾಡಿಕೊಂಡು ಸಂಬಂಧಪಟ್ಟವರಿಗೆ ವರ್ಗಾಯಿಸಲಾಗದಂತಹ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು, ಅಸಮರ್ಥ ಪೊಲೀಸ್ ಅಧಿಕಾರಿಗಳು ನೇಮಕ ಆಗಿದ್ದಾರೋ ಇಲ್ಲವೇ RSSನ ಚೇಲ ಚಮಚಗಳಾಗಿ ಅವರ ಬೂಟ್ ನೆಕ್ಕುತ್ತಾ ಸಂವಿಧಾನ ಕಾನೂನು ಧಿಕ್ಕರಿಸುತ್ತಿದ್ದಾರೋ ಎಂದು ಪ್ರಶ್ನೆಯನ್ನು ಮಾಡಿ ದೂರುಗಳನ್ನು ಕೊಟ್ಟಿದ್ದೀನಿ.
ಇಷ್ಟಾದರೂ ಕೂಡ ಎಚ್ಚೆತ್ತುಕೊಳ್ಳದ ಸರ್ಕಾರ ಅಥವಾ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮತ್ತೆ ಮತ್ತೆ ದೂರನ್ನು ಕೊಡ್ತೀನಿ. ಇದೇ ವಿಚಾರವಾಗಿ ವಿಧಾನ ಪರಿಷತ್ಗೆ ನಾನು ಪ್ರಶ್ನೆಗಳನ್ನು ಬಿ ಕೆ ಹರಿಪ್ರಸಾದ್ ಮೂಲಕ ಪ್ರಶ್ನೆಗಳನ್ನು ಹಾಕಿಸ್ತೀನಿ. ಆಗ ಇದೇ ನಮ್ಮ ಪರಮೇಶ್ವರ್ ಅವರು ಸುಳ್ಳು ಮತ್ತು ತಪ್ಪಾದಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಾನು ತಪ್ಪು ಮಾಡುವುದಕ್ಕೆ ಅವಕಾಶಗಳನ್ನು ಕೊಡ್ತಾ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬರಿತಾ ಇದ್ದೀನಿ. ಈಗಾಗಲೇ ನನ್ನ ಹತ್ರ ಸಾಕಷ್ಟು ದಾಖಲೆಗಳು, ಮಾಹಿತಿಗಳು ಸಂಗ್ರಹ ಆಗಿದೆ. ಇದರಿಂದ ಒಂದು ಭಾಗ ಆ ಕಾಂಗ್ರೆಸ್ನವರಿಗೆ ಮುಜುಗರ ಆಗುವಂಥ ದಿನಗಳು ತುಂಬ ದೂರ ಇಲ್ಲ ಅನ್ನುವಂಥ ಒಂದು ರೀತಿಯ ಹೆದರಿಕೆ ಇರಬಹುದು ಅಥವಾ ಎಚ್ಚರಿಕೆ ಗಂಟೆಯೂ ಇರಬಹುದು. ಎರಡನೆಯದು, ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಟ್ಟಂತಹ ಅದರಲ್ಲಿ ನಾನು ಹೇಳಿದ್ದೀನಿ, RSSನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಕೇವಲ ಒಣ ಭಾಷಣಗಳ ಮೂಲಕ ನೀವು ಮಾತನಾಡ್ತಾ ಇರುವಂಥದ್ದು ನಿಮ್ಮ ಲಜ್ಜೆಗೇಡಿತನದನ್ನು ನಾನು ಉಲ್ಲೇಖ ಮಾಡಿ ಬರಿತೀನಿ. ಮುಕ್ಕಾಲ್ವಾಗ ಈ ಕಾರಣದಿಂದನೇ ಏನೋ ಗೊತ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿರೋದು ಕರೆಕ್ಟ್ ಇದೆ. ಯಾಕೆ ಕರೆಕ್ಟ್ ಇದೆ, ಯಾಕೆ ಅನುಮತಿ ತಗೊಳ್ಬೇಕು ಅನ್ನೋದಾದರೆ ನೋಡಿ, ಯಾವುದೋ ಒಂದು ಮೈದಾನ ಇದೆ, ಆ ಮೈದಾನದಲ್ಲಿ ಅವರು ಅನುಮತಿ ತಗೊಳ್ಳದೆ ಕಾರ್ಯಕ್ರಮ ನಡೆಸ್ತಾರೆ ಅಂತ ಹೇಳಿದ್ರೆ RSSಗೆ ವಿರುದ್ಧವಾಗಿರುವಂತಹ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇದ್ದಾವೆ. ಅವರು ಕೂಡ ಅದೇ ದಿವಸ ಅದೇ ಮೈದಾನದಲ್ಲಿ ಒಟ್ಟಿಗೆ ಸೇರ್ತೀವಿ ಅಂದರೆ ಕ್ಲಾಶ್ ಆಗುತ್ತೆ, ಜಗಳ ಆಗತ್ತೆ, ಒಡೆದಾಟ ಆಗತ್ತೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಪೊಲೀಸ್ನವರು ಕಠಿಣವಾಗಿ ಕಾನೂನು ಪಾಲನೆ ಮಾಡಿದರೆ, ಕಾನೂನನ್ನು ಕಾವಲು ಮಾಡಿದರೆ ಈ ಎರಡು ಗುಂಪುಗಳು ಸೇರುವಂಥದ್ದು, ಗಲಾಟೆ ಆಗುವಂಥದ್ದು, ಬಡಿದಾಟ ಗಲಾಟೆ ಆಗುವಂಥದ್ದು ನಿಲ್ಲುತ್ತೆ. ಆದರೆ ದುರ್ದೈವ, ಇವರು ಈಗ RSSನ ಪರವಾಗಿ ನಡ್ಕೊಳ್ತಾ ಇರುವಂತಹ ಇದೇ ಪರಿಸ್ಥಿತಿ ಮುಂದುವರೆದ್ರೆ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡೋದಕ್ಕೆ ಕಾರಣ ಆಗುತ್ತೆ. ಅದೇ ಕಾರಣವನ್ನು ಈಗ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದ್ರ ಮೂಲಕ ಹೇಳ್ತಿದ್ದಾರೆ. ಅವರೇನು ಕಾನೂನಿಗೆ ಅತೀತರಾ? ಅವರಿಗೆ ಕಾನೂನು ಬೇಕಿಲ್ವಾ? ಕಾನೂನಿಗೆ ತಕ್ಕಂತೆ ನಡಿಬೇಕಲ್ಲ. ಇದನ್ನು ನಡೀದೇ ಇರುವಂಥದ್ದು ಅವರು ದೇಶದ್ರೋಹಿಗಳಂತೆ ನಡ್ಕೊಳ್ತಾ ಇದ್ದಾರೆ. ದುರ್ದೈವ ಏನು ಅಂತ ಹೇಳಿದರೆ, ಇವತ್ತು ಮಾಧ್ಯಮಗಳಲ್ಲಿ RSSನವರು ಬಂದು ಯಾರೂ ಮಾತನಾಡ್ತಾ ಇಲ್ಲ. ಆದರೆ ಮಾತನಾಡ್ತಾ ಇರೋದೆಲ್ಲ BJPಯವರು. ಯಾಕೆ RSSನವರು ಗಂಟೆಗಟ್ಟಲೆ ಮಾತನಾಡ್ತಾರಲ್ಲ, ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಲಿ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಭಾಷಣ ಇದು ಕೇಳಿರೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ನಿಮ್ಮ ಸಂಘದ ಕಚೇರಿ ಎಲ್ಲಿದೆ? ನೀವು ಆ ಸಂವಿಧಾನವನ್ನು ಒಪ್ಪಿದ್ದೀರಾ? ಸಂವಿಧಾನವನ್ನು ಒಪ್ಪಿದ್ದರೆ ರಾಷ್ಟ್ರಧ್ವಜವನ್ನು ಒಪ್ಪಿದ್ದೀರಾ? ಹಾಗಿದ್ರೆ ನೀವು ರಾಷ್ಟ್ರಧ್ವಜಕ್ಕೆ ಎಲ್ಲಿ ಗೌರವ ಕೊಟ್ಟಿದ್ದೀರಿ? ಇವತ್ತು ಸಂವಿಧಾನವನ್ನು ಒಪ್ಪದೆ, ರಾಷ್ಟ್ರಧ್ವಜವನ್ನು ಒಪ್ಪದೇ ಇರುವಂತಹ ಒಂದು ಸಂಸ್ಥೆಯ ಹೆಸರಿನಲ್ಲಿ ನಾಣ್ಯವನ್ನು ಬಿಡುಗಡೆ ಮಾಡ್ತೀರಿ. ಆ ನಾಣ್ಯದಲ್ಲಿ ಭಗವದ್ ಧ್ವಜ ಇದೆ, ರಾಷ್ಟ್ರಧ್ವಜ ಇಲ್ಲ. ಇಂತಹ ಒಂದು ನಿರ್ಲಜ್ಜ ಒಂದು ಆಡಳಿತವನ್ನು ನಡೆಸುವಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಜವಾಬ್ದಾರಿಯುತರು ನಡ್ಕೊಳ್ತಾ ಇದ್ದಾರೆ ಅಂದರೆ ಇದನ್ನು ದೇಶದ್ರೋಹ ಅಂತ ಕರಿಬೇಕೋ ಅಥವಾ ಈ RSSನ ಗುಲಾಮರು ಅಂತ ಕರಿಬೇಕೋ, ಏನಂತ ಕರಿಬೇಕೋ ಅನ್ನೋಂಥದ್ದು ದುಃಖದ ಸಂಗತಿ ಆಗ್ತಾ ಇದೆ. ಆದರೆ ದುರ್ದೈವ ಏನು ಅಂದರೆ, ಇವತ್ತು RSSನ ಸಮರ್ಥನೆಗೆ ಬರ್ತಾ ಇರುವಂಥವ್ರು ಯಾರು ಅಂದರೆ, ಭಾರತ ಮಾತೆಯ ಫೋಟೋಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿದವರು ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಥವಾ ಯಾವನೋ ಒಬ್ಬ ರೌಡಿ ಪರೋಡಿಗಳು RSSನ ಗಣವೇಶ ಹಾಕ್ಕೊಂಡು ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದನ್ನು ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ. ಅಂದರೆ ಇವತ್ತು RSS ಅಂದರೆ ಅದೊಂದು ಭ್ರಷ್ಟಾಚಾರಿಗಳ, ಅತ್ಯಾಚಾರಿಗಳ, ವ್ಯಭಿಚಾರಿಗಳ, ರೌಡಿ ಪರೋಡಿಗಳ ಒಂದು ಗುಂಪು ಅನ್ನೋಷ್ಟರ ಮಟ್ಟಿಗೆ ಇವತ್ತು ಬಂದು ನಿಂತಿದೆ. ಇದನ್ನು ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಯಾಕೆಂದರೆ ಈ ದೇಶದ ಪ್ರತಿಯೊಬ್ಬ RSSನವನು ಅವನು ಓಟ ಹಾಕೋದೇ BJPಗೆ. BJPಯಲ್ಲಿ ಇವತ್ತು 48% ಅತ್ಯಾಚಾರಿಗಳು ಇದ್ದಾರೆ, ಭ್ರಷ್ಟಾಚಾರಿಗಳು ಇದ್ದಾರೆ ಅನ್ನೋಂಥದ್ದನ್ನು ಇವತ್ತು ಮಾಧ್ಯಮಗಳಲ್ಲಿ ನಾವು ಓದ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಪ್ರತಿಪಕ್ಷದವರು ಈ RSSನ್ನು ವಿರೋಧ ಮಾಡೋದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದು ಸರಿ ಇದೆ, ಅವರು ಮಾಡೋಂಥದ್ದು ಸರಿ. ಅವರು ಕಾನೂನನ್ನು ಪಾಲನೆ ಮಾಡಲಿ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಸಹಮತ ಇದೆ. ರಾಷ್ಟ್ರಧ್ವಜವನ್ನು ಹಾರಿಸದ, ರಾಷ್ಟ್ರಗೀತೆಯನ್ನು ಹೇಳದ, ನಿಮಗೆ ಅದನ್ನು ಇನ್ನು ಬಿಡಿಸಿ ಹೇಳಬೇಕು ಅಂತ ಅನ್ನೋದಾದರೆ
ರಾಷ್ಟ್ರಧ್ವಜವನ್ನು ತೇಪೆ ಧ್ವಜ ಅಂತೇಳಿ RSSನ ಬೌದ್ಧಿಕಗಳಲ್ಲಿ ಹೇಳ್ತಾರೆ. ಅದನ್ನು ಅದೇ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ರಾಷ್ಟ್ರಧ್ವಜ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರಿಗೆ ಮಾಡಿದಂತಹ ತೇಪೆ ಧ್ವಜ. ರಾಷ್ಟ್ರಧ್ವಜ ಅಂದರೆ ಭಗವಧ್ವಜ, ಅದು ನಮ್ಮ ಪುರಾತನ ಧ್ವಜ, ಅದು ನಮ್ಮ ಪರಂಪರೆಯಿಂದ ಬಂದಿರುವಂತಹ ಧ್ವಜ. ನಮ್ಮ ರಾಷ್ಟ್ರಧ್ವಜ ಭಗವಧ್ವಜ ಅಂತ ಹೇಳುವಂತಹ RSSಗರು ಇನ್ನು ರಾಷ್ಟ್ರಗೀತೆಯ ಬಗ್ಗೆ, ಅದು ರಾಷ್ಟ್ರಗೀತೆಯೇ ಅಲ್ಲ, ಅದೊಂದು ಸ್ವಾಗತ ಗೀತೆ ಅನ್ನೋಂತಹ ವಿಚಾರವನ್ನು ಇಟ್ಕೊಂಡು ಇದೆರಡನ್ನೂ ಒಪ್ಪದೇ ಇರುವವರು ಹೇಗೆ ರಾಷ್ಟ್ರೀಯರು? ರಾಷ್ಟ್ರೀಯತೆ ಅಂದರೆ ಏನು? ಒಂದು ಮಣ್ಣು ನೆಲಕ್ಕೆ ರಾಷ್ಟ್ರೀಯತೆ ಅಂತ ಹೇಳ್ತಾರೋ, ಈ ದೇಶದ ಜನರು, ಈ ದೇಶದ ಪ್ರತಿಯೊಂದು ಸಂಪತ್ತು ಸೇರಿದರೆ ಅದು ರಾಷ್ಟ್ರ. ಆ ರಾಷ್ಟ್ರದ ಒಳಗಡೆ ಇರುವಂಥದ್ದೆಲ್ಲರೂ ನಾವು ರಾಷ್ಟ್ರೀಯರು ಅಂತ ಹೇಳ್ತಾರೋ, ಏನನ್ನ ರಾಷ್ಟ್ರೀಯರು? ಹಾಗಿದ್ರೆ ಈ ದೇಶದಲ್ಲಿರುವಂತಹ ಯಾವ ಒಂದು ಜನಸಂಪತ್ತಿದೆಯಲ್ಲ ಅದು ರಾಷ್ಟ್ರೀಯ ಸಂಪತ್ತಲ್ವಾ? ಇಂತಹ ಜನರ ವಿರುದ್ಧ ದ್ವೇಷವನ್ನು ಬೆಳೆಸಲಿಕ್ಕೆ ಅವರು ಹಿಂದುತ್ವ ಅಂತ ಮಾಡ್ಕೊಂಡಿದ್ದಾರೆ. ಅವರು ಹಿಂದೂ ವಿಚಾರಧಾರೆ ಅಲ್ಲ ಹೇಳ್ತಾ ಇರೋದು. ಹಿಂದೂ ವಿಚಾರಧಾರೆ ಅಂದರೆ ಅದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದೊಂದು ಜೀವನ ಶೈಲಿ ಅಂತ. ಆದರೆ RSSನವರು ಹೇಳ್ತಾ ಇರೋದು ಹಿಂದುತ್ವ ಅಂತ. ಹಿಂದುತ್ವ ಅಂತ ಹೇಳಿದರೆ ಮುಸಲ್ಮಾನರು ಮತ್ತು ಅನ್ಯಮತೀಯರು, ಹಿಂದೂ ವರ್ಸಸ್ ಅನ್ಯಮತೀಯರು, ಅವರ ವಿರುದ್ಧ ಇದು RSSನಲ್ಲಿ ಬೆಳೆಸುವಂತಹ ಒಂದು ಮೂಲೋದ್ದೇಶ. ಇವರು ಹೇಗೆ ರಾಷ್ಟ್ರೀಯರು? ಹೇಳ್ತಾರೆ ನಾವೆಲ್ಲ ಹಿಂದೂ ಒಂದು ಬಂಧು ಅಂತ ಹೇಳ್ತಾರೆ. ಸ್ವಾಮಿ, ಇವತ್ತು ಯಾರು ಹಿಂದೂ ಅಂತ ಹೇಳ್ತಾ ಇದ್ದೀರೋ ಮುಂದೆ ನಿಂತ್ಕೊಂಡು ಅದನ್ನು ಹೇಳದಂಥವರು ಬಹುತೇಕ ಮೇಲ್ವರ್ಗದವರು, ಅಂದರೆ ಬ್ರಾಹ್ಮಣ್ಯ, ಅಂದರೆ ಪುರೋಹಿತ ಶಾಹಿಗಳು. ಅವರು ಹೇಳ್ತಾರೆ ಬ್ರಾಹ್ಮಣ್ಯವೇ ಬೇರೆ, ಹಿಂದುತ್ವವೇ ಬೇರೆ. ಇದು ವಿಡಿಯೋ ಪೇಜಾವರ್ಷಿ ಹೇಳಿರುವಂಥದ್ದನ್ನು ನಾವೆಲ್ಲ ಕೇಳಿದ್ದೀವಿ. ಪೇಜಾವರ್ಷಿಗಳು RSSನ ಒಂದು ರೀತಿಯ ಮುಖವಾಣಿಯಲ್ಲಿದ್ದಂಥವರು. ಅವರು ಹೇಳುವ ಪ್ರಕಾರ ಹಿಂದುತ್ವ ಬೇರೆ ಮತ್ತು ಬ್ರಾಹ್ಮಣ್ಯ ಬೇರೆ ಅಂತ ಹೇಳಿದರೆ, ಈ ಹಿಂದೆ ಬ್ರಾಹ್ಮಣರು ಶೂದ್ರರು ಏನಾದರೂ ವೇದ ಮಂತ್ರಗಳನ್ನು ಕೇಳಿದರೆ ಅವರ ಕಿವಿಗೆ ಕಾದ ಸೀಸವನ್ನು ಹಾಕ್ತಿದ್ರಲ್ಲ, ಕಣ್ಣನ್ನು ಕೀಳ್ತಿದ್ರಲ್ಲ, ಅವರ ಮುಖವನ್ನು ನೋಡಬಾರದು ಅಂತ ಹೇಳಿ ಅವರನ್ನು ಅತ್ಯಂತ ನಿಕೃಷ್ಟವಾಗಿ ನಿಂದಿಸ್ತಿದ್ರಲ್ಲ. ಹಾಗಿದ್ರೆ ಇದೆಲ್ಲ ಯಾವುದು? ಇದಕ್ಕೆ ದೇಶಭಕ್ತಿ ಅಂತ ಕರೀತಾರೋ, ರಾಷ್ಟ್ರೀಯತೆ ಅಂತ ಕರೀತಾರೋ, ಏನಂತ ಕರೀತಾರೆ? ಅಂದರೆ ಇದೊಂದು ಹಿಂದುತ್ವದ ಮುಖವಾಡದ ಮೂಲಕ, ದೇಶಭಕ್ತಿಯ ಮುಖವಾಡದ ಮೂಲಕ ಈ ದೇಶಕ್ಕೆ ಮಾಡ್ತಾ ಇರುವಂಥ ಅಪಚಾರ, ಅವಮಾನ ಅಂತ ಹೇಳಬೇಕಾಗತ್ತೆ. ನಿಜಕ್ಕೂ ಅವರಿಗೆ ಯಾವುದೇ ಹಿಂದೂ ವಿಚಾರಧಾರೆನೂ ಇಲ್ಲ, ಅವರಿಗೆ ರಾಷ್ಟ್ರೀಯತೆಯೂ ಇಲ್ಲ. ಅವರು ಕೇವಲ ಅಧಿಕಾರವನ್ನು ಹಿಡಿಲಿಕ್ಕೆ, ಆಯಕಟ್ಟಿನ ಜಾಗದಲ್ಲಿ ಸುಖ ಜೀವನ ನಡೆಸಲಿಕ್ಕೆ ಕಟ್ಟಿಕೊಂಡಂತಹ ಒಂದು ವ್ಯವಸ್ಥೆ ಒಳಗಡೆ ತಾವು ಬದುಕಬೇಕು ಅನ್ನೋದನ್ನೇ ಹಿಡನ್ ಅಜೆಂಡವಾಗಿಟ್ಕೊಂಡು ಅದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ರೂಪಿಸ್ಕೊಂಡು ಆ ಶಕ್ತಿಯನ್ನು ಬಳಸ್ಕೊಂಡು BJPಯನ್ನು ಅಧಿಕಾರಕ್ಕೆ ತರೋದು, ಆ ಅಧಿಕಾರಕ್ಕೆ ಬಂದ ನಂತರ ತಮ್ಮ ಆಸ್ತಿಗಳನ್ನು ಏರಿಸ್ಕೊಳ್ಳೋದು, ಇದು RSSನ ಹಿಡನ್ ಅಜೆಂಡಾ. ಇದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅನ್ನೋದಾದರೆ, 2008ರವರೆಗೆ RSSಗೆ ಎಲ್ಲೂ ಕೂಡ ವಿಶೇಷವಾಗಿ ಹೇಳ್ಕೊಳ್ಳುವಂತಹ ಕಟ್ಟಡಗಳು ಇರಲಿಲ್ಲ, ಆಸ್ತಿ ಇರಲಿಲ್ಲ. ಆದರೆ 2008ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಕ್ರಮವಾಗಿ ಅವರು ಆಸ್ತಿಗಳನ್ನು ಮಾಡಿಕೊಂಡ್ರು. ಇಲ್ಲೇ ಜನಸೇವಾ ಅನ್ನೋಂಥ ಇರೋವಂಥ ಕಡೆ ಅಲ್ಲಿ ಸಾವಿರಾರು ಕೋಟಿಗಳ ಪ್ರಾಜೆಕ್ಟ್ ನಡೀತಾ ಇದೆ. ಅದು ಕಳೆದ 50 ವರ್ಷ ಮಾಡಲಿಕ್ಕಾಗದೇ ಇದ್ದದ್ದನ್ನು ಈ 10 ವರ್ಷಗಳಲ್ಲಿ ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು? ಅಂದರೆ BJP ಅಧಿಕಾರಕ್ಕೆ ಬಂದ ನಂತರ ಅಕ್ರಮವಾಗಿ ಅಡ್ಡ ಮಾರ್ಗದ ಮೂಲಕ ಭ್ರಷ್ಟ ಹಣವನ್ನು ಪಡೆದು ಹಣ ಆಸ್ತಿಗಳನ್ನು ಮಾಡಿಕೊಳ್ಳುವಂತಹ ನಿರಂತರವಾದ ಕೆಲಸವನ್ನು ಮಾಡಿಕೊಳ್ತಾ ಇದೆ. ಅದಕ್ಕೆ ಬೇಕಾದಂತಹ ಅನೇಕ ಮಾಹಿತಿಗಳು RTA ಅಡಿಯಲ್ಲಿ ಪಡೆದಿರುವಂಥ ಮಾಹಿತಿ ಇದೆ. ಅದರಲ್ಲಿ ಒಂದು ನಿಮಗೆ ಹೇಳಬೇಕು ಅನ್ನೋದಾದರೆ, ಕೇವಲ ಒಂದೇ ದಿನದಲ್ಲಿ 10 ಎಕರೆ ಜಮೀನನ್ನು ಆದೇಶ ಮಾಡಿಸ್ಕೊಂಡಂತಹ ಒಂದು ಮಿಥಿಕ್ ಸೊಸೈಟಿ, ಅದರ ಮುಖ್ಯಸ್ಥ V ನಾಗರಾಜ್ ಅಂತ ಹೇಳಿ, ಆತ RSSನ ಕ್ಷೇತ್ರೀಯ ಕಾರ್ಯವಾಹ, ಇಂತಹ ಕ್ಷೇತ್ರೀಯ ಸಂಘಚಾಲಕು. ಇವರು ಮಾಡಿರುವಂಥ ಅಕ್ರಮಗಳು ನನ್ನ ಹತ್ರ ಇದ್ದಾವೆ. ಅದೇನೋ ಹೇಳ್ತಾರಲ್ಲ, ಸೂಜಿ ಹಾಕಿ ದಬ್ಳ ಎಳೆಯೋದು ಅಂತ ಹೇಳ್ತಾರಲ್ಲ, ಹಾಗೆ. ಅದಕ್ಕೆ ನಾನೊಂದು ಉಪಕಥೆಯನ್ನು ನಿಮಗೆ ಹೇಳಬೇಕಾಗತ್ತೆ. ಒಬ್ಬ ರಸ್ತೆನಲ್ಲಿ
ಫ್ಲೋರ್ ಮಿಲ್ಗೆ ಹೋಗ್ತಾ ಇರ್ತಾನೆ, ಹಿಟ್ಟು ಗಿರಣಿಯಿಂದ ಮಾಡಿಸ್ಕೊಂಬರ್ಲಿಕ್ಕೆ. ಗಿರಣಿಯಿಂದ ಮಾಡಿಸ್ಕೊಂಡು ಬರ್ತಾನೆ. ಜೋರು ಸುಂಟ್ರು ಗಾಳಿ ಬರುತ್ತೆ. ಆ ಸುಂಟ್ರು ಗಾಳಿ ಬಂದಂಥ ಸಂದರ್ಭದಲ್ಲಿ ಆ ಹಿಟ್ಟೆಲ್ಲ ಗಾಳಿಗೆ ಹೋಗ್ತಾ ಇರುತ್ತೆ. ಆಗ ಆ ಹಿಟ್ಟು ಹೊತ್ಕೊಂಬರ್ತಿದ್ದವನು ಹೇಳಿದಂತೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ನಂತೆ. ಅಂದರೆ ಈ ಎಲ್ಲ ಹಿಟ್ಟು ಕೃಷ್ಣನಿಗೆ ಅರ್ಪಣೆ ಆಗಲಿ ಅಂತ. ಅದು ಅವನಿಗೆ ಹೇಳಿದ್ರು ಕೃಷ್ಣನಿಗೆ ಅರ್ಪಣೆ ಆಗ್ತಾ ಇತ್ತು. ಹೇಳಿದ್ರು ಗಾಳಿಗೆ ಹೋಗ್ತಾ ಇತ್ತು, ಹೇಳದೇ ಇದ್ರು ಗಾಳಿಗೆ ಹೋಗ್ತಾ ಇತ್ತು. ಅದೇ ರೀತಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಒಂದು ಸಂವಿಧಾನ ಇದೆ. ಸಮತ್ವ, ಸಮಾನತೆ, ಈ ದೇಶದ ಪ್ರತಿಯೊಬ್ಬ, ಅವನು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಅಕ್ಷರಸ್ಥ ಇರ್ಬೋದು, ಅನಕ್ಷರಸ್ಥ ಇರ್ಬೋದು, ಮೇಲ್ವರ್ಗ ಇರ್ಬೋದು, ಕೆಳವರ್ಗ ಇರ್ಬೋದು, ಸ್ಪೃಶ್ಯ ಇರ್ಬೋದು, ಅಸ್ಪೃಶ್ಯ ಇರ್ಬೋದು, ಎಲ್ಲರಿಗೂ ಸಮಾನವಾದಂತಹ ಕಾನೂನನ್ನು ಕೊಟ್ಟು ಅಕಸ್ಮಾತ್ ವ್ಯತ್ಯಾಸ ಮಾಡಿದರೆ, ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡುವಂತಹ ಒಂದು ಕಾನೂನನ್ನು ತಂದು ಅದನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ಕೂಡಿಸಿರೋದರಿಂದ ಅನಿವಾರ್ಯವಾಗಿ ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳ್ತಾ ಇದ್ದಾರೆ, ಜಾತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಅದರೊಳಗಡೆ ಇದ್ದು ಅನುಭವಿಸಿ ಬಂದಿದ್ದೀನಿ. RSSನಲ್ಲಿ ಎಲ್ಲ ನಿರ್ಣಯ ಆಗೋದು ಕೇವಲ ಮೇಲ್ವರ್ಗದವರು ಅಥವಾ ಬ್ರಾಹ್ಮಣರ ಕೈಯಲ್ಲಿಯೇ. ಉಳಿದಂಥವರು ಕೇವಲ ಅಲ್ಲಿ ಚಾಕರಿ ಮಾಡಬೇಕು, ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಕಕ್ಕಸ್ ತೊಳಿಬೇಕು, ಕಸ ಹೊಡಿಬೇಕು, ಚೇರ್ ಹಾಕಬೇಕು, ಇದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಆದರೆ ಇದು ಹೊರಗಿನ ಜಗತ್ತಿಗೆ ಮಾತ್ರ ಕಾಣುತ್ತೆ. ಒಳಗಿನ ಜಗತ್ತಿಗೆ ಹೋದವರಿಗೆ ಎಲ್ಲ ಅರ್ಥ ಆಗುತ್ತೆ. ನಾನು ಅದರ ಒಳಗಡೆ ಇದ್ದು ಬಂದವನು, ನನಗೆಲ್ಲವೂ ಗೊತ್ತಿದೆ. ಇದು ಹೊರಗಿನ ಜಗತ್ತಿಗೆ ಜಾತಿ ಇಲ್ಲ, ಆದರೆ ಅಲ್ಲಿ ಒಳಗಿನ ಜಗತ್ತಿನ ಒಳಗಡೆ ಇದೆ. RSSನಲ್ಲಿ ಜಾತೀಯತೆ ಅತಿ ಹೆಚ್ಚಿದೆ. ಆ ಅತಿ ಹೆಚ್ಚು ಹೇಗಿದೆ ಅನ್ನೋಂಥದ್ದಕ್ಕೆ ಮಲ್ಲೇಶ್ಪುರದಲ್ಲಿ 4 ತಲೆಮಾರು, ಒಂದಲ್ಲ ನಾನು ಹೇಳ್ತಿರೋದು, 4 ತಲೆಮಾರಿನ ಒಂದು ಕುಟುಂಬದ ಮನೆಗೆ ನಾನು ಊಟಕ್ಕೆ ಹೋಗಿದ್ದಾಗ ನನ್ನ ಜೊತೆಯಲ್ಲಿ RSSನ ಸೀನಿಯರ್ ಪ್ರಚಾರಕರು ಬಂದಿದ್ದರು. ಆ ಸೀನಿಯರ್ ಪ್ರಚಾರಕರು ಬ್ರಾಹ್ಮಣರು. ಅವರಿಗೆ ತಟ್ಟೆ ಕೊಡ್ತಾರೆ, ನನಗೆ ಎಲೆ ಕೊಡ್ತಾರೆ. ಅಂದರೆ ನೀವು 70-80 ವರ್ಷಗಳ ಆದರೂ ಕೂಡ ಆ ಮನೆಯಲ್ಲಿ ಜಾತೀಯತೆಯನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ RSS ಜಾತಿಯನ್ನು ತೊಲಗಿಸ್ತದೆ ಅಂತ ನಂಬಬೇಕಾ? ಇದೊಂದು ಮೂರ್ಖತನ ಆಗತ್ತೆ. ಇದು ತೋರಿಕೆಗೆ, ಹೇಳಿಕೆಗೆ ಮಾತ್ರ. ಹಾಗಾಗಿ RSSನಲ್ಲಿ ಚಾತುರ್ವರ್ಣವೇ ಇರೋದು, ಚಾತುರ್ವರ್ಣವೇ ಬರೋದು. ಅದೇ ಕಾರಣಕ್ಕೋಸ್ಕರ ಸಂವಿಧಾನ ಒಪ್ಪೋದು ಇಲ್ಲ. ಅವರು ಮುಂದಿನ ದಿನಗಳಲ್ಲಿ ಮನುಸ್ಮೃತಿಯನ್ನು ಜಾರಿ ಮಾಡಲಿಕ್ಕೆ ವಿಶೇಷ ಯೋಜನೆ ಇದೆ. ಅದೇ ಕಾರಣಕ್ಕೋಸ್ಕರ 400 ಸೀಟನ್ನು ಅವರು ನಿರೀಕ್ಷೆ ಮಾಡಿದರು. ದೇವರು ಆ 400 ಸೀಟ್ ಕೊಡದೆ ಅವ್ರನ್ನ ಅತಂತ್ರದಲ್ಲಿ ಗುಜ್ಜು ಕೊಟ್ಟು ನಿಲ್ಲಿಸಿದ್ದಾರೆ. ಇದು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ದೇಶದ ಶೂದ್ರರು, ಉಳಿದಂಥ ಬಹುಸಂಖ್ಯಾತ ಯಾರಿದ್ದೀರ ಆ ಎಲ್ಲ ಜನತೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದ್ದರೆ ಮುಂದೊಂದು ದಿನ ನಾವು ಈ ದೇಶದಲ್ಲಿ ಏನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದೀವಲ್ಲ, ನಾವೆಲ್ಲರೂ ಕೂಡ ಗುಲಾಮರಂತೆ ನಡ್ಕೊಳ್ಬೇಕಾಗತ್ತೆ. ಇವತ್ತು RSSನವರು ಇರ್ಬೋದು ಅಥವಾ ಮೇಲ್ವರ್ಗದವರು ನಮ್ಮಲ್ಲಿ ಜಾತಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಮುಂದಿನ ದಿನಗಳಲ್ಲಿ ಅವ್ರ ಕಕ್ಕಸನ್ನು ಅವರೇ ತೊಳಿಬೇಕಾಗತ್ತೆ, ಅವ್ರ ಕಕ್ಕಸನ್ನು ಅವರೇ ತೆಗಿಬೇಕಾಗತ್ತೆ. ಇವತ್ತು ಅವ್ರ ಮನೆಯಲ್ಲಿ ಕಕ್ಕಸ್ ಎತ್ತೋರಿಲ್ಲ, ಕಕ್ಕಸ್ ತೊಳೆಯೋರಿಲ್ಲ, ಅವ್ರ ಮನೆಯಲ್ಲಿ ಕೃಷಿ ಕೆಲಸ ಮಾಡೋರಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳ್ತಾ ಇದ್ದಾರೆ. ಇದು ನಾಟಕ. ನಂಬಿದವರು ಮೂರ್ಖರಾಗ್ತಾರೆ. ಯಾಕೆಂದರೆ ನಾನು 40 ವರ್ಷಗಳು ಅದರ ಒಳಗಡೆ ಇದ್ದು ಅನುಭವಿಸಿ ಸತ್ಯವನ್ನು ಹೇಳ್ತಾ ಇದ್ದೀನಿ. ನಾನು ಈಗ ಕಳೆದ 11-12 ವರ್ಷಗಳಿಂದ ಹೇಳ್ತಾ ಇರೋಂಥ ವಿಚಾರಗಳನ್ನು ನೀನು ಹೇಳ್ತಾ ಇರೋದು ತಪ್ಪು ಅಂತ ಇವತ್ತಿನವರೆಗೆ ಯಾವ ಒಬ್ಬ ವ್ಯಕ್ತಿಯು ನನ್ನ ಎದುರುಗಡೆ ಬಂದು ಕೂತ್ಕೊಂಡು ಮಾತನಾಡಲಿಲ್ಲ. ಯಾಕೆ ಅಂದರೆ ಅವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಬಂದರೆ ವಾಪಸ್ ಅವ್ರದೇ ಘಟನೆ ಅವರಿಗೆ ರಿವರ್ಸ್ ಪ್ರಶ್ನೆ ಆಗುತ್ತೆ. ಅಂತಹ ಕಾರಣಕ್ಕಾಗಿ ಅವರು ಯಾರು ನನ್ನ ಎದುರುಗಡೆ ಕೂತಿಲ್ಲ. ಇದು ಅವರ ಒಂದು ಅಯೋಗ್ಯತನ ಅಂತ ನೇರವಾಗಿ ನಾನು ಹೇಳಬೇಕಾಗತ್ತೆ. ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಇತ್ತೀಚೆಗೆ ಶೂ ಎಸೆಯುವಂಥ ಒಂದು ಪ್ರಸಂಗ ಆಗತ್ತೆ. ಈ ಶೂ ಎಸೆದಂತಹ ವ್ಯಕ್ತಿ ಅನಾಗರಿಕ ಅಲ್ಲ, ಅವಿದ್ಯಾವಂತ ಅಲ್ಲ. ಆತ ಅತಿ ಹೆಚ್ಚು ಓದಿರುವಂತಹ ಒಬ್ಬ ವ್ಯಕ್ತಿ. ಆತ PhD ಮಾಡಿದರೆ ಮತ್ತು LLB ಮಾಡಿ ದೇಶ ವಿದೇಶಗಳಲ್ಲಿ ಅವರು ಸಾಕಷ್ಟು
ಚಟುವಟಿಕೆಗಳಲ್ಲಿ ಅಂದರೆ ಕಾರ್ಯಗಳಲ್ಲಿ ಜವಾಬ್ದಾರಿಯುತರಾಗಿ ಕೆಲಸ ಮಾಡಿರುವಂಥವ್ರು ಶೂ ಎಸ್ತಿದ್ದಾರೆ. ಆ ಶೂ ಎಸೆಯೋದ್ರ ಜೊತೆಗೆ ಅವರು ಹೇಳ್ತಾರೆ ಸನಾತನ ಧರ್ಮಕ್ಕೆ ಜೈ. ಯಾವುದು ಸನಾತನ ಧರ್ಮ, ಯಾವುದು ಪುರಾತನ ಧರ್ಮ ಅಂದರೆ ಈ ದೇಶದ ಸನಾತನ ಅಥವಾ ಪುರಾತನ ಅಂತ ಹೇಳಿದರೆ ಪ್ರಕೃತಿಯನ್ನು ಪೂಜೆ ಮಾಡುವಂಥದ್ದು. ಆದರೆ ಪ್ರಕೃತಿಯನ್ನು ಪೂಜೆ ಮಾಡೋದು ನಿಜವಾಗಿಯೂ ಸನಾತನ ಆಗುತ್ತೆ. ಆದರೆ ಅವರು ಆ ಸನಾತನಿಯಲ್ಲ. ಅವರು ದೇವರು ಮೂರ್ತಿ ಪೂಜೆಯನ್ನು ಏನು ಆಡಂಬರದ ಪೂಜೆಯನ್ನು ಆಲಂಘಿಸಿಕೊಂಡು ಅಪ್ಪಿಕೊಂಡಿರುವ ಒಬ್ಬ ಮತಾಂಧ ಅಂತ ನಾನು ಹೇಳಬೇಕಾಗತ್ತೆ. ಇದರ ಹಿಂದೆ RSSನ ಕೈವಾಡ ಇದೆ, ಅಥವಾ RSSನ ಸಂಸ್ಕಾರ ಇದೆ, ಅಥವಾ RSSನ ಪ್ರಭಾವ ಇದೆ. ಇದನ್ನು ನಾವು ಒಪ್ಕೋಬೇಕಾಗಿದೆ. ಈ RSSನ ಪ್ರಭಾವ BJPಯ ಮೇಲಿದೆ. BJPಯ ಶಕ್ತಿ ಆತನಿಗೆ ಪರೋಕ್ಷವಾಗಿ ಸಿಕ್ಕಿದೆ. ಅದೇ ಕಾರಣಕ್ಕೆ ಆತ ಸಂವಿಧಾನ ಮತ್ತು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕಲ್ಲಿ ಎರಚುವ, ಅಪಮಾನ ಮಾಡುವ, ಅವಮಾನ ಮಾಡುವಂತಹ ಕೆಲಸ ಆಯಿತು. ಆದರೆ ಈ ಘಟನೆ ಘಟಿಸುವ ಸ್ವಲ್ಪ ಮೊದಲು ಇನ್ನೊಂದು ಘಟನೆ ನಡೆಯುತ್ತೆ. ಆ ಘಟನೆ NGO ಅಲ್ಲದ ಒಂದು ಸಂಸ್ಥೆಯನ್ನು NGO ಅಂದರೆ ನಾನ್ ಗೌರ್ನಮೆಂಟ್ ಆರ್ಗನೈಸೇಷನ್ ಅಂದರೆ ಅದು ರಿಜಿಸ್ಟರ್ಡ್ ಆಗಿರಬೇಕು. ರಿಜಿಸ್ಟರೇ ಇಲ್ಲದೆ ಇರುವಂತಹ ಒಂದು ಸಂಸ್ಥೆಯ ಹೆಸರಿನಲ್ಲಿ ಈ ದೇಶದ ಪ್ರಧಾನಿಯೊಬ್ಬರು ನಾಣ್ಯವನ್ನು ಬಿಡುಗಡೆ ಮಾಡ್ತಾರೆ. ಇದಕ್ಕಿಂತಲೂ ನಾಚಿಕೆಗೆಟ್ಟಂಥ ಸಂಗತಿ ಮತ್ತೊಂದಿರಲಿಕ್ಕಿಲ್ಲ. ಈ ಎರಡೂ ಘಟನೆಗಳನ್ನು ಗಮನಿಸಿದಾಗ ಈ ದೇಶದ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಈ ದೇಶದ ಒಟ್ಟಾರೆ ವ್ಯವಸ್ಥೆಯನ್ನು ಅಣಕಿಸುವ ರೀತಿಯಲ್ಲಿ ನಡೀತಾ ಇದೆ. ಇಂತಹ ಅಣಕಿಸುವ ವ್ಯವಸ್ಥೆ ಯಾಕೆ ನಡೀತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ ಒಂದು ದೊಡ್ಡ ರಾಕ್ಷಸಿ ಶಕ್ತಿ ಇದೆ. ಅದೇ RSS, ರಾಷ್ಟ್ರೀಯ ಸುಳ್ಳರ ಸಂಘ ಅಂತ ನಾನು ಹೇಳ್ತೀನಿ, ರಾಷ್ಟ್ರೀಯ ಸರ್ವನಾಶಕರ ಸಂಘ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ಅವರು ಆ ವಿಚಾರವನ್ನು ಅಂದರೆ RSS ವಿಚಾರವನ್ನು, ಹಿಂದುತ್ವವನ್ನು, BJPಯನ್ನು ಬೆಂಬಲಿಸಿದರೆ ಮಾತ್ರ ಅವರು ದೇಶಭಕ್ತರು, ಅವರು ರಾಷ್ಟ್ರೀಯರು. ಇಲ್ಲದೆ ಹೋದರೆ ಅವರು ದೇಶದ್ರೋಹಿಗಳು, ಅವರು ಅಪ್ಪ ಅಮ್ಮನಿಗುಟ್ಟಿದವರಲ್ಲ, ಅವರು ಸೂಳೆಗುಟ್ಟಿದವರು ಇತ್ಯಾದಿ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ RSSನ ಚಟುವಟಿಕೆಯನ್ನು ಬ್ಯಾನ್ ಮಾಡ್ತೀವಿ ಅನ್ನೋ ರೀತಿಯ ಒಂದು ಗುಲ್ಲನ್ನು ಎಬ್ಬಿಸಿದ್ದು ಇದೇ BJPಯವರೇ. ಯಾಕೆ ಕಾಂಗ್ರೆಸ್ನವರು ಹೇಳಿದ್ದಾದ್ರು ತಪ್ಪು ಏನು? ಎಲ್ಲರೂ ಕೂಡ ಕಾನೂನನ್ನು ಪಾಲನೆ ಮಾಡಿ, ಯಾರು ಸಭೆ ಸಮಾರಂಭ ಕಾರ್ಯಕ್ರಮ ಮಾಡ್ತೀರಿ ನೀವು ಕಾರ್ಯಕ್ರಮ ಮಾಡಿ, ಬೇಡ ಅಂತ ನಾವೇನು ಹೇಳಲಿಲ್ಲ. ಆದರೆ ಆ ಕಾರ್ಯಕ್ರಮವನ್ನು ಒಂದು ವ್ಯವಸ್ಥೆಯಲ್ಲಿ ಅನುಮತಿ ಪಡೆದು ನೀವು ಮಾಡಿ ಅನ್ನೋಂಥದ್ದನ್ನು ಅವರು ಆದೇಶ ಮಾಡಿರೋದು, ಅದಕ್ಕೆ ರಿಕ್ವೆಸ್ಟ್ ಮಾಡಿರೋದು. ಅದು ತಪ್ಪೇನು? ಅದನ್ನು ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸಿ ಇವತ್ತು ರೌಡಿಸಮ್ ರೀತಿಯಲ್ಲಿ ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ, ನಿಮಗೆ ಧೈರ್ಯ ಇದ್ದರೆ ಅನ್ನೋಂಥ ಶಬ್ದಗಳನ್ನು ಹೇಳ್ತಾ ಇದ್ದೀರಲ್ಲ. ಅಂದರೆ ಒಬ್ಬ ರೌಡಿ ಬೀದಿನಲ್ಲಿ ನಿಂತ್ಕೊಂಡು ಮಚ್ಚಿಡ್ಕೊಂಡು ಎರಡೂ ಕೈಯಲ್ಲಿ ಹೀಗೆ ಯಾವನ್ ಬರ್ತಿರೋ ಬರ್ರೋ ಅಂತ ಹೇಳಿದರೆ ಯಾರು ಹೋಗ್ತಾರೆ? ಯಾರು ಪ್ರಶ್ನೆ ಮಾಡ್ತಾರೆ? ಯಾರು ಎದುರಿಸ್ತಾರೆ? ಯಾರು ಮುಂದೆ ಬರೋದಿಲ್ಲ. ಇವತ್ತು RSS ಕೂಡ ಅದೇ ರೀತಿಯಲ್ಲಿ ಒಂದು ರೀತಿಯ ರೌಡಿಸಮ್ ರೀತಿಯಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಇವತ್ತು ಆ ಪ್ರಿಯಾಂಕಾ ಖರ್ಗೆ ಅವರನ್ನ ನಿಂದಿಸ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ, ಅಪಮಾನ ಮಾಡ್ತಾ ಇದ್ದಾರೆ. ಅವರು ಹೇಳಿರುವುದು ಕೇವಲ ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಈ ದೇಶದ ಎಲ್ಲ ಚಟುವಟಿಕೆಗಳು ನಡಿಬೇಕು ಅಂತ ಹೇಳಿದ್ದಾರೆ. ಇದನ್ನು ಆಯಿತು ಅಂತ ಒಪ್ಕೋಬೇಕು, ಇಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಬೇಕು. ಮಾಡೋದಿಲ್ಲ ಅಂತ ಹೇಳಿದರೆ ನೀವು ಸಂವಿಧಾನವನ್ನು ಒಪ್ಪಲಿಲ್ಲ, ಕಾನೂನನ್ನ ಒಪ್ಪಲಿಲ್ಲ ಅಂತ ಹೇಳಿದಾಗತ್ತೆ. ಇವತ್ತು ಒಂದು ಬೇಬಿ ಸಿಟ್ಟಿಂಗ್ ಮಾಡಬೇಕು ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ಬೇಕು. ಒಂದು ನನ್ನ ಹೊಲದಲ್ಲಿ ಬೆಳೆದಿರುವಂತಹ ಕಾಳು ಬೇಳೆ ಭತ್ತವನ್ನು ನನ್ನ ಸ್ವಂತ ಮನೆಯಲ್ಲಿ ನಾನು ಮಾರಾಟ ಮಾಡಬೇಕು ಅಂದರೆ ಟ್ರೇಡ್ ಲೈಸೆನ್ಸ್ ತಗೋಬೇಕು. ಈ ಥರ ಕಾನೂನು ವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ RSSನವರು ಏನು ಬೇಕಾದರೂ ಮಾಡ್ಬೋದಾ? ಅವರಿಗೆ ಕಾನೂನಿಂದ ಅತೀತರ
ಎಲ್ಲರಿಗೂ ಕಾನೂನು ಅನ್ನುವಂಥದ್ದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದನ್ನು ಒಪ್ಕೊಂಡಿದ್ದೀವಿ, ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಅನ್ನುವಂತಹ ಏನು ಪ್ರಿಯಾಂಕ ಖರ್ಗೆ ಅವರ ಮಾತುಗಳು, ಅದನ್ನು ಒಪ್ಕೊಳ್ಳಿಕ್ಕೆ ಆಗದಂತಹ ಅಯೋಗ್ಯ ಅವಿವೇಕಿಗಳು, ಇವತ್ತು ಪೋಲಿ ಪರೋಡಿಗಳು ಅದನ್ನು ಸಮರ್ಥನೆ ಮಾಡಿಕೊಂಡು ಇವರಿಗೆ ಹೆದರಿಸ್ತಾ ಇದ್ದಾರೆ. ಇವರನ್ನು ಎದುರಿಸ್ತಾ ಇರೋರು ಯಾರು ಅಂತ ಹೇಳಿದರೆ, ಅತ್ಯಾಚಾರದ ಆರೋಪ, ಕುಡುಕತನದ ಆರೋಪ, ಭ್ರಷ್ಟಾಚಾರದ ಆರೋಪ, ಅಥವಾ ಬೇರೆ ಇನ್ನೂ 16 ಕೇಸ್ಗಳನ್ನು ಹಾಕ್ಸ್ಕೊಂಡಿರುವಂತಹ ಬಿಜೆಪಿಯವರು ಮಾತನಾಡ್ತಿದ್ದಾರೆ. ಅದರಲ್ಲೂ ಒಬ್ಬ ಅಶೋಕ್, ಒಬ್ಬ CT ರವಿ ಅವರು ಜವಾಬ್ದಾರಿಯುತ ಶಾಸಕರುಗಳು. ಪ್ರತಿಪಕ್ಷದ ನಾಯಕ ಅಶೋಕ್, ನಾನು ಕಾನೂನನ್ನ ಪಾಲನೆ ಮಾಡೋದಿಲ್ಲ, RSS ಗಣವೇಶ ಹಾಕೊಂಡು ಹೋಗ್ತೀನಿ ಅಂದ್ರೆ ನೀನೆಂತ ಪ್ರತಿಪಕ್ಷದ ನಾಯಕಯ್ಯ? ನೀನೊಬ್ಬ ಅಯೋಗ್ಯ, ನೀನು ಆ ಸ್ಥಾನದಲ್ಲಿ ಇರ್ಲಿಕ್ಕಿಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿದೆ. ಆ CT ರವಿ ವಿಧಾನ ಪರಿಷತ್ ಸದಸ್ಯ, ಚಿಂತಕರ ಚಾವಡಿಯಲ್ಲಿ ಇರಬೇಕಾದಂಥ ವ್ಯಕ್ತಿ, ಇರೋಂಥ ವ್ಯಕ್ತಿ ನಾನು ಕಾನೂನು ಪಾಲನೆ ಮಾಡೋದಿಲ್ಲ, ನಾನೊಬ್ಬ ಸ್ವಯಂ ಸೇವಕ ಅಂತ ಹೇಳಿದರೆ ನಾಚಿಕೆ ಆಗಲ್ವಾ ನಿಮಗೆ? ಆ ಸುನಿಲ್ ಕುಮಾರ್, ನೀನು ದಮ್ಮು ತಾಕತ್ತು ಅಂತ ಕೇಳ್ತೀಯ, ನಿಂದ್ಯಾವುದಯ್ಯ ದಮ್ಮು ತಾಕತ್ತು? ಪರಶುರಾಮ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿ ತೂಚಿ ಅಂತ ಮುಗಿಸ್ಕೊಂಡು ಈ ಆರೋಪ ಹೊತ್ತಿದೀಯ. ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಅಯ್ಯೋ, ನಿಮಗೆಲ್ಲಿದೆ ನಾಚಿಕೆ ಮಾನ ಮರ್ಯಾದೆ? RSS ಹೇಳ್ಕೊಟ್ಟಿರೋದೇ ಸುಳ್ಳು, ಮೋಸ, ವಂಚನೆ. ಸಂವಿಧಾನದ ಅಡಿಯಲ್ಲಿ ನೋಂದಣಿ ಮಾಡಿಸಿದ್ರೆ ಲೆಕ್ಕ ಕೊಡಬೇಕಾಗುತ್ತೆ ಅಂತ ಹೇಳಿ ನೋಂದಣಿ ಮಾಡಿಸದೆ ಬೇರೆ ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿ ಕಳ್ಳ ದುಡ್ಡನ್ನು ರಕ್ಷಣೆ ಮಾಡಿಕೊಂಡು ಕಳ್ಳ ಆಸ್ತಿಗಳನ್ನು ಮಾಡ್ಕೊಂಡಿರುವಂಥ RSSನ ಕುಸಂಸ್ಕಾರವನ್ನು ಪಡೆದಿರುವಂಥವ್ರು ನೀವು ಸತ್ಯದಲ್ಲಿ ಮಾತನಾಡ್ತೀರಿ, ನೀವು ಕಾನೂನಿನಲ್ಲಿ ಒಪ್ಕೊಂತೀರಿ. ನಿಮ್ಮಂಥ ನಾಲಾಯಕರು ಈ ದೇಶದಲ್ಲಿ ಶಾಸಕರು, ಸಂಸದರಾಗಿರುವಂಥದ್ದು ಈ ದೇಶದ ಪ್ರಜೆಗಳಿಗೆ ಮಾಡ್ತಾ ಇರುವಂಥ ಅವಮಾನ. ನೀವು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡಿದಿರಲ್ಲ, ಇದು ಈ ದೇಶಕ್ಕೆ ಮಾಡ್ತಾ ಇರುವಂಥ ಅಪಮಾನ, ಅವಮಾನ. ನೀವು ಅಯೋಗ್ಯರು, ಅವಿವೇಕಿಗಳು ಅಂತ ನಾನು ನೇರವಾಗಿ ಹೇಳಬೇಕಾಗುತ್ತೆ. ನೋಡಿ, ನಾನು RSSನ ವಿರುದ್ಧ ಕೇವಲ ಆರೋಪವನ್ನು ಮಾತ್ರ ಮಾಡ್ತಾ ಇಲ್ಲ. RSSನಲ್ಲಿ 100ಕ್ಕೆ 95ರಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಿಕೊಡ್ತಾರೆ. ಒಂದು ಲೋಟ ಹಾಲಿಗೆ ಒಂದೇ ತೊಟ್ಟು ವಿಷ ಹಾಕದ ಹಾಗೆ 95ರಷ್ಟು ಪ್ರಾಮಾಣಿಕ ಸಜ್ಜನ ವ್ಯಕ್ತಿಗಳು ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸ್ವಂತಿಕೆ, ಸ್ವಾಭಿಮಾನ, ಸ್ವಚಿಂತನೆ ಕಳೆದುಕೊಂಡು ಅಂಧಭಕ್ತಿಯ ಅವಿವೇಕಿ, ಮೂರ್ಖ, ಮುಟ್ಟಾಳರಂತೆ ಇವತ್ತು BJPಗೆ ಸಪೋರ್ಟ್ ಮಾಡ್ತಾ BJPಯ ಭ್ರಷ್ಟ, ವಂಚಕ, ಮೋಸಗಾರ, ಅತ್ಯಾಚಾರಿ, ಅನಾಚಾರಿ, ವ್ಯಭಿಚಾರಿಗಳಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಂತಹ ನಾನು ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಇವತ್ತು ದೇಶದ ಎಲ್ಲ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳಿಗೆ ದೂರನ್ನು ಕೊಟ್ಟಿದ್ದೀನಿ, ಎಲ್ಲ ರಾಜ್ಯ ಸರ್ಕಾರಗಳಿಗೆ ದೂರನ್ನು ಕೊಟ್ಟಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ದೂರನ್ನು ಕೊಟ್ಟಿದ್ದೀನಿ, ಸುಪ್ರೀಂ ಕೋರ್ಟಿನವರೆಗೆ ದೂರು ಕೊಟ್ಟಿದ್ದೀನಿ. ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತಹ ಒಂದು ಪ್ರತಿ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ 4 ಬಾರಿ ಈ ದೂರು ದಾಖಲಾಗಿದೆ. ನಾನು ಈ ಎಲ್ಲ ದೂರುಗಳನ್ನು ಕೊಡಬೇಕಾದ್ರೆ ಸುಮ್ಮನೆ ಕೊಡ್ಲಿಕ್ಕಾಗಲ್ಲ. ಸತ್ಯ ಘಟನೆಗಳನ್ನ ಗಮನಿಸಿ ಅನುಭವದ ಆಧಾರದ ಮೇಲೆ ನಾನು ಈ ದೂರನ್ನ ಕೊಟ್ಟಿದ್ದೀನಿ. RSSನವರು ಹೇಳ್ಕೊಡ್ತಾರೆ, ಒನ್ಸ್ ಎ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್, ಲೈಫ್ ಲಾಂಗ್ ಸ್ವಯಂ ಸೇವಕ್ ಅಂತ ಹೇಳ್ತಾರೆ. ಆ ರೀತಿ ನಾಥುರಾಮ್ ಗೂಡ್ಸೆ ಆತನು ಒಬ್ಬ ಸ್ವಯಂ ಸೇವಕ. ಆದರೆ ಗಾಂಧಿ ಹತ್ಯೆ ಮಾಡಿದ್ದು ನಾಥುರಾಮ್ ಗೂಡ್ಸೆ, ಅವನನ್ನ ವೈಭವೀಕರಿಸ್ತಾರೆ, ವಿಜೃಂಭಿಸಿ ಆತನನ್ನ ದೇವರು ಅಂತ ಒಪ್ಕೊಂತಾರೆ. ಆದರೆ ಅದೇ RSSನವರು ನಾಥುರಾಮ್ ಗೂಡ್ಸೆ RSSನವನಲ್ಲ ಅಂತ ಹೇಳ್ತಾರೆ. ಆತ ಯಾರ ಸರ್ಕಲ್ನಲ್ಲಿದ್ದ ಅಂತ ಹೇಳಿದರೆ ಸಮಾನ ಮನಸ್ಕರು ಅಂದರೆ ಇದೇ RSSನವ್ರ ಜೊತೆಯಲ್ಲೇ ಇದ್ದ. ಅಂದರೆ ಇವತ್ತು RSS ನೋಂದಣಿ ಮಾಡಿಸದೇ ಇರುವಂಥ ಕಾರಣ ಏನು ಅಂತ ಹೇಳಿದರೆ, ಈ ರೀತಿ ಮಾಡುವಂಥ ಅಂದರೆ ಕೇರಳದಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇದ್ದಾವೆ. ಅದು ಆಗ್ತಾ ಇರೋದಿಲ್ಲ ಅಂದರೆ RSS ಕಚೇರಿಗಳಲ್ಲಿ, RSS ಸ್ವಯಂ ಸೇವಕರ ಮನೆಗಳಲ್ಲಿ. ಅದು ಸ್ಫೋಟ ಆಗಿ ಅಥವಾ ಎಲ್ಲೋ ಸಿಕ್ಕಾಕೊಂಡ್ರೆ ಅವನು ನಮ್ಮವನಲ್ಲ ಅಂತ ಹೇಳಲಿಕ್ಕೆ, ಸ್ವಯಂ ಸೇವಕ ಅಲ್ಲ ಅಂತ ಹೇಳ್ಕೊಳ್ಳಿಕ್ಕೆ, ಸಿಕ್ಕಾಕೊಳ್ಳಿಲ್ಲ ಅಂತ ಹೇಳಿದರೆ ಅವರನ್ನು ಹೇಗೆ ಬೇಕಾದ್ರೂ ಬಳಸ್ಕೊಳ್ಳಿಕ್ಕೆ, ಇಂಥ ಕಾರಣಕ್ಕೋಸ್ಕರ RSSನವರು ಇಡನ್ ಅಜೆಂಡಾ ಇಟ್ಕೊಂಡು ನೋಂದಣಿನೂ ಮಾಡಿಸಿಲ್ಲ. ಮತ್ತು ಇವರು ವ್ಯವಸ್ಥಿತವಾಗಿ ಇವತ್ತು ಮಾಡ್ತಾ ಇರುವಂಥ ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ.
ನೋಡಿ, ನಾನು ಆಗಲೇ ಹೇಳಿದೆ, ಮಕ್ಕಳನ್ನು ಕೂಡಿಸ್ಕೊಂಡು ಚಟುವಟಿಕೆ ಮಾಡಬೇಕಾದ್ರೆ ನೋಂದಣಿ ಮಾಡಿಸಿರಬೇಕು ಅಂತ. ಆದರೆ ಚಿಲ್ಡ್ರನ್ಸ್ ಅಬ್ಯೂಸ್ಮೆಂಟ್ ಆಕ್ಟ್ ಅಂತ ಇದೆ. ಅಂದರೆ ಮಕ್ಕಳನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಮೈದಾನಗಳಲ್ಲಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಳೆಯ ಬೆಳೆಯುವ ಮಕ್ಕಳ ತಲೆಯೊಳಗಡೆ ವಿಷ ಬಿತ್ತಾ ಇದ್ದಾರೆ ಅಂತ. ಅದೇ ಕೆಲಸವನ್ನು ಮಾಡ್ತಾ ಇರೋದು ಸೇರದ ಹಾಗೆ ಅನೇಕ ವಿಚಾರಗಳನ್ನು ನನ್ನ ದೂರಿನ ಒಂದು ಪ್ರತಿಯ ಮೂಲಕ ಇಡೀ ದೇಶದ ಎಲ್ಲ ಸರ್ಕಾರಗಳಿಗೆ ಗಮನಕ್ಕೆ ತಂದಿದ್ದೀನಿ. ಈ ಸಂದರ್ಭದಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ, ನ್ಯಾಯವಾದಿಗಳು, ಕಾನೂನು ಪಂಡಿತರು ಇವತ್ತಿಷ್ಟೆಲ್ಲ RSSನ ಎಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಮೌನವಾಗಿ ಯಾಕಿದ್ದಾರೆ? ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಹೋರಾಟವೋ ಅಥವಾ ವಿಚಾರ ಮಂಡನೆಯೋ ಚರ್ಚೆ ಯಾಕೆ ನಡೀತಾ ಇಲ್ಲ? ನಾನು ಕಾನೂನನ್ನು ಒಪ್ಪಲ್ಲ ಅಂದರೆ ನನಗೆ ಶಿಕ್ಷೆ ಇದೆ ಅನ್ನೋದಾದರೆ ಬೇರೆ ಒಂದು ಸಂಸ್ಥೆಗೆ ಯಾಕೆ ಅದು ಅಪ್ಲೈ ಆಗಬಾರ್ದು? ಇಲ್ಲೇ ಇರುವಂತಹ ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಇದೆ. ಅವರು ನೋಂದಣಿ ಮಾಡಿಸಿದ್ರು, ಲೆಕ್ಕ ಇಟ್ಟಿರಲಿಲ್ಲ, ಲೆಕ್ಕ ಕೊಡಲಿಲ್ಲ, ಅದಕ್ಕೆ ಸರ್ಕಾರಕ್ಕೆ ವಶಕ್ಕೆ ತಗೊಂಡ್ರು. ಅದೇ ರೀತಿಯಲ್ಲಿ ಇವತ್ತು ಧರ್ಮಸ್ಥಳದ ವಿಚಾರನೂ ನಡೀತಾ ಇದೆ. ಹಾಗಿದ್ದಾಗ ಅವೆರಡಕ್ಕೂ ಕಾನೂನು ಅಪ್ಲೈ ಆಗುತ್ತೆ, RSSಗೆ ಯಾಕೆ ಕಾನೂನು ಅಪ್ಲೈ ಆಗಲ್ಲ? ಈ ಥರ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದರ ಒಂದು ಸಣ್ಣ ರೂಪದಲ್ಲಿ ನಾನು ನನ್ನ ದೂರುಗಳನ್ನು ಲಿಖಿತವಾಗಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟವರಿಗೆ ಕೊಡ್ತಾ ಇದ್ದೀನಿ. ಅದೇ ಇದನ್ನು ನಾನು ಪುಸ್ತಕದ ರೂಪದಲ್ಲಿಯೂ ಈ ಎಲ್ಲ ವಿಚಾರಗಳನ್ನು ಅಳವಡಿಸಿ ಪುಸ್ತಕವನ್ನು ಬರೆದಿದ್ದೀನಿ. ದಯವಿಟ್ಟು ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಗಮನಿಸಿ ತಿಳ್ಕೊಂಡು ಈ ಒಂದು ಹೋರಾಟದಲ್ಲಿ ಶಕ್ತಿ ಕೊಡಬೇಕು ಅನ್ನುವಂಥ ವಿನಂತಿ ನನ್ನದು. ನಮಸ್ಕಾರ.